सर्वदोषव्यपेतः पूर्णानन्दाप्ययो यो गुरुरपि परमश्चिन्तयेतं महान्तं धर्मप्रोज्झितकैतवोऽत्र परमः निर्मत्सराणां सतां वेद्यं वास्तवं वस्तुशिवदं तापत्रयोन्मूलनं श्रीमद्भागवते महामुनिकृते किं वा परैः ईश्वरः सद्यो हृद्यवरुध्यतेऽत्र कृतिभिः शुश्रूषुभिस्तक्षणात् निगमकल्पतरोर्गलितं फलं शुकमुखादमृतद्रवसंयुतं पिबत भागवतं रसम् आलयं मुहुरहो रसिकाः भुवि भावुकाः अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम् भवति यदनुभावादेडमूकोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च अस्मद्गुरुसमारम्भां टीकाकृत्पादमध्यगां श्रीमदाचार्यपर्यन्तां वन्दे गुरुपरम्पराम् विद्यायां विबुधाचार्यं वेदज्ञानाब्धिचन्दिरं दुर्मतध्वान्तमार्ताण्डं सत्यध्यानमुनिं भजे पञ्चाशद्वर्षपर्यन्तं सततं रामपूजकः श्रीसत्यप्रमोदगुरुराट् भासतां नो हृदम्बरे। बन्धुस्त्वं गुरुरिष्टदैवतमिति त्वत्पादपङ्केरुहं प्राप्तं मां परिपालयेति सततं याचे निबद्धाञ्जलिः चित्तं मद्गुणदोषचिन्तनविधौ नूनं मनं मा कृताः श्रीसत्यात्मगुरो त्वदङ्घ्रियुगलं हित्वा न मे सद्गतिः यैरहं शुकवत् सम्यक् शिक्षितोऽस्मि कृपालुभिः तान् वन्दे धेनुपाचार्यान् तत्त्वज्ञानार्थसिद्धये। श्रीगुरुभ्यो नमः। हरिः ओम हरिः ओम हरिः ओम। स्वस्तिस्तु अशेषसन्मङ्गलानि सन्तु। श्लोकैकश्रवणपठनमात्रेण वक्तुश्च श्रोतॄणां निखिलकलिकृतकल्मषापनोदनपटुतरे धर्माद्यखिलपुरुषार्थसाधनीभूते अद्य एकादशस्कन्धान्तर्गतकथा प्रारम्भे सति किञ्चित् पूर्वकथानुवादः। हरिः ओम हरिः ओम हरिः ओम। हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे।
ನಿನ್ನೆ ಪರಮಾತ್ಮ ತಾನು ಈ ಸಂಪೂರ್ಣ ಸೃಷ್ಟಿಯನ್ನು ನಾನು, ಮಹಾಲಕ್ಷ್ಮೀದೇವಿ, ಪ್ರಾಣದೇವರು, ರುದ್ರದೇವರು ಸೇರಿ ಹೇಗೆ ಮಾಡಿದ್ದೇವೆ ಅಂತ ತಿಳ್ಕೊಂಡಂತನ್ನೋದನ್ನು ತಿಳಿಸಿ, ಕಾರ್ಯಕಾರಣ ಭಾವದಿಂದ ಪರಸ್ಪರ ಮಿಶ್ರವಾದ ಕ್ರಮದಲ್ಲಿ ಈ ಸೃಷ್ಟಿಯ ತತ್ವದ ಸಂಖ್ಯೆಯನ್ನು ಹೇಳುವಾಗ ಋಷಿಗಳು ಬೇರೆ ಬೇರೆ ದೃಷ್ಟಿಯಿಂದ ಬೇರೆ ಬೇರೆ ಸಂಖ್ಯೆಯನ್ನು ಹೇಳಿದ್ದಾರೆ. ಆದರೆ ಅವುಗಳಲ್ಲಿ ಐಕಮತ್ಯ ಇದೆ. ಅಷ್ಟೇ ಅಲ್ಲಿ ಮುಖ್ಯವಾಗಿ ನಿಮಿತ್ತ ಕಾರಣ ನಾನು, ಮತ್ತು ನಂತರ ಮಹಾಲಕ್ಷ್ಮೀ ದೇವಿ, ನಂತರ ವಾಯುದೇವರು, ನಂತರ ರುದ್ರದೇವರು. ನಾವು ನಿಂತುಕೊಂಡು ಈ ಜಡ ಪ್ರಕೃತಿಯನ್ನು ತೆಗೆದುಕೊಂಡು ಅದರಲ್ಲಿ ವಿಶಿಷ್ಟವಾಗಿರ್ತಕ್ಕಂಥ ರೀತಿಯಲ್ಲಿ ವಿಕಾರಗಳನ್ನು ಹುಟ್ಟಿಸಿ ವಿಕಾಸಗೊಳಿಸಿ ಅಲ್ಲಿದ್ದ ಗುಣಗಳು ಅಭಿವ್ಯಕ್ತವಾಗುವಂತೆ ಮಾಡಿದ್ದೇವೆ. ಇದೇ ಸೃಷ್ಟಿಯಪ್ಪ. ಸೃಷ್ಟಿಯ ಹಿಂದೆ ಬಹಳ ದೊಡ್ಡ ಪ್ಲ್ಯಾನ್ ಇದೆ. ಆಕ್ಸಿಡೆಂಟಲ್ ಆಗಿ ಬಂದಿರತಕ್ಕಂಥದ್ದಲ್ಲ ಈ ಸೃಷ್ಟಿ. ಬಿಗ್ ಬ್ಯಾಂಗ್ ಥಿಯರಿಯಿಂದ ಬಂದಿರತಕ್ಕಂಥದ್ದಲ್ಲ ಈ ಸೃಷ್ಟಿ. ಈ ಸೃಷ್ಟಿಯ ಹಿಂದೆ 33 ತತ್ವಗಳು, ಅವುಗಳ ಗುಣಧರ್ಮಗಳು ಇದಕ್ಕೆ ಕಾರಣ. ಮನುಷ್ಯರಿಗೆ ಪುರಾಣ ಅಂತಿಕೊಂಡಂತಂದರೆ ಒಂದು ಕಟ್ಟುಕತೆ ಅಂತನೂ ಕಲ್ಪನೆ ಇರ್ತದೆ, ಮೈಥಾಲಜಿ ಅಂತಿಕೊಂಡಂತೇಳಿ. ಈ ಬ್ರಿಟಿಷರು ಯಾರೋ ಬಂದಿರತಕ್ಕಂಥವ್ರು ಕರೆದರು, ನಮ್ಮವರು ಮೂರ್ಖರು ಅದನ್ನೇ ಬೆನ್ನತ್ತಿದ್ದಾರೆ. ಎಲ್ಲ ಅಂಧವಿಶ್ವಾಸ, ಎಲ್ಲ ಕಾಲ್ಪನಿಕ, ಯಾವುದಕ್ಕೂ ಕೂಡ ರೀಸನ್ ಇಲ್ಲ. ಇದಕ್ಕಿಂತ ಹೆಚ್ಚಿನ ರೀಸನ್ ಏನು ಬೇಕು ಹೇಳಿ? ಇಂದಿನ ವಿಜ್ಞಾನಕ್ಕೂ ಗೊತ್ತಿಲ್ಲದೇ ಇರತಕ್ಕಂಥ ಅನೇಕ ವಿಚಾರಗಳನ್ನು ಪರಮಾತ್ಮ ತಿಳಿಸಿದ್ದಾನೆ. ಆನಂತರ ತತ್ವಗಳು ಇದ್ದಾಕ್ಷಣಕ್ಕೆ ನಡೆಯೋದಿಲ್ಲ. ಬೇರೆ ಬೇರೆ ಪ್ರಪೋರ್ಷನಟಲ್ಲಿ ಒಂದಕ್ಕೊಂದು ಸೇರಬೇಕಾಗ್ತದೆ. ಬರೀ ಎಲಿಮೆಂಟ್ಸ್ ಇದ್ದರೆ ನಡೆಯೋದಿಲ್ಲ. ಆ ಎಲಿಮೆಂಟ್ಸ್ ವಿಶಿಷ್ಟವಾದ ಬೇರೆ ಬೇರೆ ಗುಣಧರ್ಮದ ಅಣುಗಳು ಒಂದು ಕಡೆಯಲ್ಲಿ ಸೇರಿದಾಗ 2 ಹೈಡ್ರೋಜನ್ ಅಣುಗಳು ಸೇರಿದಾಗ ಆ ಕಾಲದಲ್ಲಿ ಹೈಡ್ರೋಜನ್ ಅಂತ ತಿಳ್ಕೊಂಡು ಅನಿಸ್ಕೊಳ್ತದೆ. ಆ ನಂತರ 2 ಹೈಡ್ರೋಜನ್ 1 ಆಕ್ಸಿಜನ್ ಸೇರಿದಾಗ ಅದು ನೀರಂತ ಅನಿಸ್ಕೊಳ್ತದೆ. ಆದರೆ ಇದನ್ನು ಸೇರಿಸುವವರು ಯಾರು? ತಾನಾಗೇ ಸೇರಿದರೆ. ನಿನ್ನೆ ಇದೇ ಪ್ರಶ್ನೆ ಇತ್ತಲ್ಲ ಉದ್ಧವನದು. ಇವು ಪರಸ್ಪರ ಸೇರಿಕೊಂಡದ್ದು ಹೇಗೆ? ಹೈಡ್ರೋಜನ್ ಒಂದು ಕಡೆಗೆ, ಆಕ್ಸಿಜನ್ ಒಂದು ಕಡೆಗೆ. ವಿಶಿಷ್ಟ ಪ್ರಪೋರ್ಷನೆಟ್ನಲ್ಲಿ H2O ಆಗಿ ಒಂದೇ ಕಡೆಗೆ ಸೇರಬೇಕಾಗಿದ್ದರೆ ಇದರ ಹಿಂದೆ ಇರತಕ್ಕಂಥ ಇದನ್ನು ಮಾಡಿದವರು ಯಾರು? ಮಾಡುವವರು ಯಾರು? ಈ ಪ್ರಶ್ನೆಗೆ ಮಟೀರಿಯಲ್ ಸೈನ್ಸ್ನಲ್ಲಿ, ಆಧುನಿಕ ವಿಜ್ಞಾನದಲ್ಲಿ ಉತ್ತರವಿಲ್ಲ. ನೇಚರ್ ತಾನಾಗೆ ಆಗ್ತದೆ. ಅದೊಂದು ಹೈಪೋಥೆಟಿಕ್, ಕಲ್ಪನೆ. ಪರಮಾತ್ಮ ಹೇಳ್ತಾನೆ, ಇದರ ಹಿಂದೆ ಇರತಕ್ಕಂಥ ಮಹಾನ್ ಶಕ್ತಿ ಅಂತಿಕೊಂಡಂತಂದರೆ ಮಹಾಲಕ್ಷ್ಮೀ ದೇವಿ. ಪ್ರತಿಯೊಂದು ಅಣುಗಳಲ್ಲಿಯೂ 2 ಅಣು 4 ಅಣು ಸೇರುವುದಕ್ಕೋಸ್ಕರ ತಾನು ಮಧ್ಯದಲ್ಲಿ ತನ್ನ ಶಕ್ತಿಯಿಂದ ತನ್ನ ಅಡೇಸಿವಾಗಿ ಅವ್ಯಕ್ತಳಾಗಿ, ನಿಯಾಮಕಳಾಗಿ, ವ್ಯಕ್ತಳಾಗಿ ಅದರಲ್ಲಿರ್ತಕ್ಕಂಥ ಅಭಿವ್ಯಕ್ತಿಯನ್ನು ವ್ಯಕ್ತಪಡಿಸ್ತಕ್ಕಂಥ ಮಹಾನ್ ಕಾರ್ಯ ಮಾಡತಕ್ಕಂಥವಳು ಮಹಾಲಕ್ಷ್ಮೀ ದೇವಿ. ಆನಂತರ ನಾವು ಮಾಡಿಕೊಟ್ಟ ಸೂಕ್ಷ್ಮ ಪ್ರಕೃತಿಗೆ ಸ್ಥೂಲ ರೂಪ ಕೊಡ್ತಕ್ಕಂಥ ವ್ಯಕ್ತಿ ಬ್ರಹ್ಮದೇವರು. ಅದಕ್ಕೆ ವಿಕಾರ ಕೊಟ್ಟು ಅತಿ ಸ್ಥೂಲ ರೂಪವನ್ನು ಕೊಡ್ತಕ್ಕಂಥವರು ರುದ್ರದೇವರು. ಇವರದೆಲ್ಲ ಕೆಲಸ ಹಿಂದೆ ಇದೆ. ಆನಂತರ ಈ ರೀತಿಯಾಗಿರ್ತಕ್ಕಂಥ ಪರಮಾತ್ಮನ ವಿಶೇಷವಾಗಿರ್ತಕ್ಕಂಥ ಸೃಷ್ಟಿಕ್ರಮ ಪರಮಾತ್ಮ ಅವುಗಳಲ್ಲಿ ತಾನು ಸೇರಿಕೊಂಡು ಜಡದಲ್ಲಿ ತತ್ವಾಭಿಮಾನಗಳನ್ನು ಸೇರಿಸಿ ತತ್ವಾಭಿಮಾನಗಳ ನಿಯಾಮಕನಾಗಿ ತಾನು ಸೇರಿಕೊಂಡು ಈ ಜಗತ್ತಿನ ಕ್ರಿಯೆಗಳನ್ನೆಲ್ಲ ಪರಮಾತ್ಮ ಮಾಡ್ತಾ ಇದ್ದ.
ಆದ್ದರಿಂದಾಗಿ ಇದು ಭಗವಂತನ ಸೃಷ್ಟಿ ಅಂತನ್ನೋದನ್ನು ತಿಳುವಳಿಕೆ ಇದ್ದ ವ್ಯಕ್ತಿ, ಪ್ರೆಜುಡಿಸ್ ಇಲ್ಲದೆ ಇದ್ದ ವ್ಯಕ್ತಿ ಇದನ್ನು ಒಪ್ಪಿಕೊಳ್ಬೇಕು. ಆಗ ಮತ್ತೆ ಪುನಃ ಪ್ರಶ್ನೆ ಮಾಡ್ತಾನೆ ಉದ್ಧವ, ಪರಮಾತ್ಮ ಈ ರೀತಿಯಾಗಿ ಪರಸ್ಪರ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಕ್ರಮದಲ್ಲಿ ಒಂದಕ್ಕೊಂದು ಸೇರಿ ಈ ಸಂಪೂರ್ಣವಾಗಿರ್ತಕ್ಕಂಥ ಸೃಷ್ಟಿ ಆಗ್ತದೆ. ಆದರೂ ಪರಮಾತ್ಮ ಈ 5, 6, 7, 3, 1, 16 ಆನಂತರ 11, 24, 25, 30, 33 ಇದನ್ನು ನೀನು ನಮಗೆ ಹೇಳಿದೆ. ಯಾಕೋ ಇದು ನನಗಿನ್ನೂ ಸಮಾಧಾನ ಆಗಿಲ್ಲ. ಆದರೂ ಮುಖ್ಯವಾಗಿರ್ತಕ್ಕಂಥ ರೀತಿಯಲ್ಲಿರ್ತಕ್ಕಂಥ ಕ್ರಮಗಳನ್ನು ನಾನು ಸ್ವಲ್ಪ ತಿಳಿಸಿ ಹೇಳಿದರೆ ನಾನು ಹೆಚ್ಚು ಸ್ಪಷ್ಟವಾಗಿ ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ಅಷ್ಟು ಉಪಕಾರ ಮಾಡ್ತೀಯ ಭಗವಂತ ಅಂತ ಕೇಳಿದಾಗ, ಆಗ್ಲಪ್ಪ ನನ್ನ ಪ್ರಿಯನಾಗಿರ್ತಕ್ಕಂಥ ಉದ್ಧವ ನೀನು ಕೇಳಿದ ಪ್ರಶ್ನೆಗೆ ನಾನು ಇಲ್ಲ ಅಂತಂತೀನ. ನೋಡು, ಸಪ್ತೈವ ಧಾತವಃ ಇತಿ ಯಥಾರ್ಥಾಃ ಪಂಚಖಾದಯಃ ಜ್ಞಾನಂ ಆತ್ಮೋಭಯಾಧಾರಃ ತಥೋ ದೇಹೇಂದ್ರಿಯಾಸವ. ಉದ್ಧವ, ಮುಖ್ಯವಾಗಿ ಈ ಸೃಷ್ಟಿಗೆ ಬೇಕು ಪರಮಾತ್ಮ ಮತ್ತು ಜೀವ. ಪರಮಾತ್ಮ ಅಂದರೆ ಪರಮಾತ್ಮನ ಕೇವಟಿಯಲ್ಲಿ ಮಹಾಲಕ್ಷ್ಮಿ ಬರ್ತಾಳೆ. ಪರಮಾತ್ಮ ಮತ್ತು ಜೀವ. ಆನಂತರ ಪೃಥ್ವಿ, ಅಪ್, ತೇಜ್, ವಾಯು, ಆಕಾಶ. 2 ಚೇತನ, 5 ಜಡ. 5 ಜಡದಲ್ಲೇ ವಿಭಾಗಗಳು, ಅದರ ತನ್ಮಾತ್ರಗಳು. ಆ ತನ್ಮಾತ್ರಕ್ಕೋಸ್ಕರ ಜ್ಞಾನೇಂದ್ರಿಯ, ಅದಕ್ಕೋಸ್ಕರ ಕರ್ಮೇಂದ್ರಿಯ ಬೆಳ್ಕೋತ ಹೋಗ್ತದೆ. ಮುಖ್ಯ ಮೂಲದಲ್ಲಿರತಕ್ಕಂಥದ್ದು ಭಗವಂತ. ಭಗವಂತ ಅನ್ನುವ ಚೇತನ, ಜೀವ ಅಂತನ್ನೋ ಚೇತನ. ಆದರೆ ಇವರಿಬ್ಬರಲ್ಲಿ ಜ್ಞಾನ ಇದೆ, ನೆನಪೇಡಿ. ಇವರಿಬ್ಬರು ಜ್ಞಾನಕ್ಕೆ ಆಧಾರರು, ಇದನ್ನು ಮಾತ್ರ ಮರಿಬೇಡ. ಇನ್ನು ಪೃಥ್ವಿ, ಅಪ್, ತೇಜ್, ವಾಯು, ಆಕಾಶಗಳು ಇವು ಪ್ರಮುಖವಾಗಿರ್ತಕ್ಕಂಥ ರೀತಿಯಲ್ಲಿ ಮೊದಲು ಅಭ್ಯಾಸ ಮಾಡು. ಸೃಷ್ಟಿಗೆ ಮೂಲದಲ್ಲಿ ಇವು ಬೇಕು. ಪುರಾಣ ಅಂತೇಳಿ ಕೇಳಿ ಪುಣ್ಯವಂತೂ ಮರೆಯಲಿಕ್ಕೆ ಹೋಗಬೇಡಿ. ಸಂಪೂರ್ಣವಾಗಿರ್ತಕ್ಕಂಥ ತಾತ್ವಿಕವಾಗಿರ್ತಕ್ಕಂಥ ಭೌತಶಾಸ್ತ್ರ ಇದು, ಮೆಟಾಫಿಸಿಕ್ಸ್. ತಾತ್ವಿಕವಾಗಿರ್ತಕ್ಕಂಥ ಈ ಜಗತ್ತಿನ ರಚನೆಯ ಮೂಲದಲ್ಲಿರ್ತಕ್ಕಂಥ ತತ್ವದ ಚಿಂತನೆ ಇದು. ಪುರಾಣ ಅಂಧವಿಶ್ವಾಸವಲ್ಲ. ಪುರಾಣ ಯಾರೋ ಯಾವುದೇ ರೀತಿಯಾಗಿರ್ತಕ್ಕಂಥ ಏನೋ ಕಿವಿ ಕೇಳದೇ ಇದ್ದವರು, ಕಣ್ಣು ಕಾಣದೇ ಇದ್ದವರು ಅದನ್ನು ಸುಮ್ಮನೆ ಟೈಮ್ ಪಾಸ್ ಮಾಡೋದಕ್ಕೋಸ್ಕರ ಕೇಳುವ ಗ್ರಂಥ ಅಲ್ಲ. ಒಂದು ಸಲ ಸತ್ಯಜ್ಞಾನ ತೀರ್ಥರ ಹತ್ರ ಒಬ್ಬ ಗೃಹಸ್ಥ ಬಂದಂತೆ, ಸಿರಿವಂತ. ನಿಮ್ಮ ಮಗನ್ನ ಸ್ವಲ್ಪ ನಿಮ್ಮ ಮಠಕ್ಕೆ ವಿದ್ಯಾರ್ಥಿಯಾಗಿ ಸೇರಿಸ್ಕೊಳ್ರಿ ಅಂತ. ಅವನ ಹೆಸರು ಶ್ರೀನಿವಾಸರಾವ್ ಅಂತ ಕೊಂಡಂತೆ. ಏನೋ ಶೀನಪ್ಪ, ಸಿರಿವಂತ, ನಿನ್ನ ಮಗನ ಪೋಸ್ಟ್ ವಿದ್ಯಾ ಕಲಿಸ್ಲಿಕ್ಕೆ ಆಗಲ್ಲೇನ್ರಿ? ಮಠಕ್ಕೆ ಕಲಿಸ್ಲಿಕ್ಕತ್ತೀವ? ಕಳಿಸಿ ನಂಗೆ ಸಂತೋಷ. ಅದು ನಿನ್ನ ಉದ್ದೇಶ ಏನದು ಹೇಳಂತ. ಏನ್ರಿ, ಏನು ಮಾಡೋದು? 12 ವಯಸ್ಸದ, ಇನ್ನು 3ನೇ ಕ್ಲಾಸ್ ದಾಟಿಲ್ರಿ ಅವ. 1ನೇ ಕ್ಲಾಸ್ನಾಗ 3 ವರ್ಷ ಇದ್ದ, 3ನೇ ವರ್ಷ ಮುಂದೆ ಹಾಕಿದ್ರು. 2ನೇ ಕ್ಲಾಸ್ನಾಗ 3 ವರ್ಷ ಇದ್ದ, ಮುಂದೆ ಹಾಕಿದ್ರು. ಈಗ 3ನೇ ಕ್ಲಾಸ್ನಾಗೂ ಹಾಗೆ ಎಲ್ಲ ಕಲಿಯೋದು 0 ಮಾರ್ಕ್ಸ್. ಕಡೆಗೆ ಹೋಗಲಿ, ನಿಮ್ಮ ಕಡೆ ಬಂದು ಒಂದು ಸ್ವಲ್ಪ ಪುರಾಣ ಗಿರಾಣ ಕಲಿತು ಹೊಟ್ಟೆರು ತುಂಬಿಸ್ಕೊಳ್ಳಿ ಅಂತ ತಿಳ್ಕೊಂಡು ಅಂತೇಳಿ ಏನೊಂದು ಪುರಾಣದ 4 ಕತೆ ಕರ್ಕೊಂಡು ಉಪಜೀವನ ಮಾಡಲಿ ಅಂತ ತಿಳ್ಕೊಂಡು. ಏ ಮೂರ್ಖ, ಪುರಾಣ ಅಂದ್ರೆ ಏನು ತಿಳ್ಕೊಂಡ್ಯೋ? ನಿನ್ನ ಕೈಲಿ 3 ಕ್ಲಾಸ್ 2 ಕ್ಲಾಸ್ನಲ್ಲಿ ಫೇಲ್ ಆಗಿರ್ತಕ್ಕಂಥ ವ್ಯಕ್ತಿ ಪುರಾಣ ಅರ್ಥ ಮಾಡಿಕೊಳ್ತಾನ?
ನಾ ಇದ್ದೀನಲ್ಲ ಸನ್ಯಾಸಿ, ತಲೆ ಬೋಳ್ಸ್ಕೊಂಡು ಕೂತೀನಲ್ಲ ನಾನು 24 ತಾಸು. ಇದಕ್ಕೆ ಪುರಾಣದ ಚಿಂತನೆ ಮಾಡಬೇಕಾಗ್ತದೋ? ಇಷ್ಟು ತಿರಸ್ಕಾರದಿಂದ ಮಾತಾಡಬೇಡ. ಒಂದು ಪುರಾಣ ಅಂತ ತಿಳ್ಕೊಂಡಂತಂದರೆ ಎಲ್ಲ ವಿಷಯಗಳು ಬಂದು, ಪುರಾಣದಲ್ಲಿ ಇತಿಹಾಸ ಬರ್ತದೆ, ಭೂಗೋಳ ಬರ್ತದೆ, ಆನಂತರ ಸೃಷ್ಟಿಗೆ ಬೇಕಾಗಿರ್ತಕ್ಕಂಥ ತತ್ವಗಳ ವಿಚಾರ ಬರ್ತದೆ, ಸಂಗೀತ ಬರ್ತದೆ, ಜ್ಯೋತಿಷ್ಯ ಬರ್ತದೆ, ಮ್ಯಾಥಮೆಟಿಕ್ಸ್ ಬರ್ತದೆ, ಆನಂತರ ಖಗೋಳ ಬರ್ತದೆ. ಯೂನಿವರ್ಸಿಟಿಗಳಲ್ಲಿ ಎಷ್ಟು ವಿಷಯಗಳು, ಎಷ್ಟು ಸ್ಟ್ರೀಮ್ ವಿಭಾಗ ಇರ್ತದಲ್ಲ, ಅದೆಲ್ಲವೂ ಬರ್ತದೆ. ಕೆಲವು ಪುರಾಣಗಳಲ್ಲಿ ಸಿವಿಲ್ ಇಂಜಿನಿಯರಿಂಗ್ ಬರ್ತದೆ, ಕೆಲವು ಪುರಾಣಗಳಲ್ಲಿ ಎಲೆಕ್ಟ್ರಾನಿಕ್ ಇಂಜಿನಿಯರಿಂಗ್ ಬರ್ತದೆ, ಫಿಸಿಕ್ಸ್ ಕೆಮಿಸ್ಟ್ರಿ ಅಂತ ಸಹ ಪ್ರತಿಯೊಂದರಲ್ಲೂ ಬರ್ತದೆ. ಇವರು ಅದನ್ನೆಲ್ಲ ಸತ್ಯದಾನಿ ಮಾತಾಡಲಿಲ್ಲ, ನಾನು ಹೇಳ್ತಾ ಇದ್ದೇನೆ. ಪುರಾಣ ಅಂತಿಕೊಂಡಂತಂದ್ರೆ ಎಷ್ಟು ಸೂಕ್ಷ್ಮವಾದ ರೂಪದಲ್ಲಿ ಪರಮಾತ್ಮ ಹೇಳ್ತಾನೆ. ಜಡದಿಂದ ಹುಟ್ಟುವ ಪೃಥ್ವಿ ಅಪ್ ತೇಜವಾಯು ಆಕಾಶಗಳು ಇವು ಚೇತನಕ್ಕೆ ಆಶ್ರಯ ಬೇಕು, ಚೇತನಕ್ಕೆ ಆಧಾರ ಬೇಕು. ಆದರೆ ಚೇತನ ಇದ್ದರೆ ಇವುಗಳ ಉಪಯೋಗ ಇದೆ, ಚೇತನ ಇದ್ದರೆ ಇವುಗಳ ಉಪಯೋಗ ಇದೆ. ಇವುಗಳ ಆಧಾರ ಚೇತನಕ್ಕೆ ಬೇಕು. ಇವು ಮೂಲತತ್ವಗಳು 7. ಎಷ್ಟು? ಜೀವ, ಪರಮಾತ್ಮ, ಪಂಚಮಹಾಭೂತಗಳು. ಇದನ್ನು 9 ರೀತಿಯಿಂದ ನಾವು ಪ್ರತ್ಯೇಕವಾಗಿ ತಿಳಿದುಕೊಳ್ಳಲಿಕ್ಕೆ ಪ್ರಯತ್ನಿಸೋಣ. ಇದರಲ್ಲಿ ಮೊದಲನೇ ಪಕ್ಷ ಒಂದು ಚಿಂತನೆ. ಪೃಥ್ವಿ ಅಪ್ ತೇಜ ವಾಯು ಆಕಾಶ ಇದೆ ಅಂತೇಳಿ ತನ್ಮಾತ್ರ ಇದೆಯೋ, ತನ್ಮಾತ್ರ ಇದೆ ಅಂತೇಳಿ ಪೃಥ್ವಿ ಅಪ್ ತೇಜ ವಾಯು ಆಕಾಶಗಳಿವೆಯೋ? ಕೆಲವರೇನು ಹೇಳಿದ್ರು, ಇಲ್ಲ, ಮೂಲ ವಿಷಯ ಇದ್ದಲ್ಲಿ ಆ ವಿಷಯಗಳಿಗೆ ಕಾರಣೀಭೂತವಾದ ಮೂಲ ವಸ್ತು ಇರ್ತದೆ ಅಂತೇಳಿ ಒಬ್ಬರು ಚಿಂತನೆ ಮಾಡಿದವರು ಹೀಗೆ ಹೇಳಿದ್ರು. ಪರಮಾತ್ಮ, ಜೀವ, ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ, ಈ ಗುಣ ಇದೆ ಅಂತೇಳಿ ಆ ಗುಣಯುಕ್ತ ವಸ್ತು ದ್ರವ್ಯ, ಇದು ಪೃಥ್ವಿ ಅಪ್ ತೇಜವಾಯು ಇತ್ಯಾದಿಗಳು, ಈ ರೀತಿಯಾಗಿರ್ತಕ್ಕಂಥ ಜಡ ದ್ರವ್ಯಗಳು ನಮ್ಮ ಕಣ್ಣಿಗೆ ಬರ್ತವೆ. ಗುಣ ಇಲ್ಲದ ದ್ರವ್ಯ ಇಲ್ಲ, ದ್ರವ್ಯ ಇಲ್ಲದ ಗುಣ ಇಲ್ಲ. ಏನರ್ಥ ಇದು? ಸಕ್ಕರೆಯಲ್ಲಿ ಸಿಹಿ ಮೊದಲು ಅಥವಾ ಆ ಸಕ್ಕರೆಗೆ ಕಾರಣೀಭೂತವಾಗಿರ್ತಕ್ಕಂಥ ಆ ಕ್ರಿಸ್ಟಲ್ಗಳು, ಆ ಅಣುಗಳು ಮೊದಲು? ಯಾವುದು ಮೊದಲು? ಈ ಚಿಂತನೆಯನ್ನು ಪರಮಾತ್ಮ ಹೇಳ್ತಾನೆ, ಇದನ್ನು ಸೃಷ್ಟಿ ಮಾಡುವ ನನ್ನ ಸಾಮರ್ಥ್ಯ, ನನ್ನ ಇಚ್ಛೆ ಮೊದಲು. ಆದ್ದರಿಂದ ಮೊದಲು ತನ್ಮಾತ್ರ ಇಟ್ಟುಕೊಂಡು ಆನಂತರ ಜೀವ ಮತ್ತು ಪರಮಾತ್ಮ ಅಂತ ಇಟ್ಟುಕೋ. ಯಾಕೆ? ಜೀವ ಇದು ಬ್ರಹ್ಮದೇವರು, ಸಕಲ ಜೀವರ ಪ್ರತಿನಿಧಿಗಳು. ನಿಯಾಮಕನಾದ ಪರಮಾತ್ಮ ನನ್ನ ಅವಶ್ಯಕತೆ ಅನಿವಾರ್ಯ. ಇದು ಒಂದು ಪಕ್ಷ. ಇಲ್ಲಿ ಎರಡನೇ ಪಕ್ಷದಲ್ಲಿ ತನ್ಮಾತ್ರಗಳು ಬೇಡ, ಆ ತನ್ಮಾತ್ರಗಳಿಂದ ಯುಕ್ತವಾಗಿರ್ತಕ್ಕಂಥ ಪೃಥ್ವಿ ಅಪ್ ತೇಜವಾಯು ಆಕಾಶ 5, ಆನಂತರ ಪರಮಾತ್ಮ ಮತ್ತು ಜೀವ ಇಟ್ಕೋ. ಇಷ್ಟಿಂದಲೇ ಒಂದು ಸೃಷ್ಟಿಯ ವಿಕಾಸ ಬೆಳೀತಾ 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 ಹೋಗ್ತದೆ. ಇಲ್ಲ, 11ನೇ ಅಧ್ಯಾಯದಲ್ಲಿ 9 ಇಂಪಾರ್ಟೆಂಟ್ ಅಂತ ಹೇಳಿದ್ದೀವಲ್ಲ, ಸರಿ, 9 ಅಂತ ಮಹತ್ವ ಇಟ್ಕೊಂಡಾಗ ಏನು ಮಾಡಬೇಕು? ಆವಾಗ ಈ ಪೃಥ್ವಿ ಅಪ್ ತೇಜಗಳಿಂದ ತಯಾರಾಗಿರ್ತಕ್ಕಂಥ ಇದನ್ನು ವಿಷಯ ಅನುಭವಿಸಬೇಕಾಗಿದ್ದರೆ ಏನು ಬೇಕು? 5 ಇಂದ್ರಿಯಗಳು ಬೇಕು, ಹೌದಲ್ಲ? ನಂಬರ್ 1, 5 ಇಂದ್ರಿಯಗಳು, ಆನಂತರ ಪರಮಾತ್ಮ, ಆನಂತರ ಚೇತನಿಗೆ ಆಶ್ರಯವಾದ ದೇಹ, ಆ ದೇಹದಲ್ಲಿ ಕ್ರಿಯೆ ನಡೆಸಬೇಕಾಗಿರ್ತಕ್ಕಂಥ ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಪ್ರಾಣ, ಅವುಗಳಿಗೆ ಆಧಾರವಾಗಿರ್ತಕ್ಕಂಥ ಇಂದ್ರಿಯ. ಇಷ್ಟಿದ್ರೆ ಸೃಷ್ಟಿ ಆಗ್ತದೆ. ಪರಮಾತ್ಮ ದೇಹಯುಕ್ತ ಜೀವ,
ಅವನಲ್ಲಿರ್ತಕ್ಕಂಥ ಪ್ರಾಣಶಕ್ತಿ, ಅವನ ಇಂದ್ರಿಯಗಳು, ಆನಂತರ ಇವು ನಾಲ್ಕು ಇಟ್ಟುಕೊಂಡು ಜೀವ, ಇಂದ್ರಿಯ ಅಲ್ಲ, ಈ ಜೀವ ಮತ್ತು 5 ಇಂದ್ರಿಯಗಳು, 9, 5 ಇಂದ್ರಿಯಗಳು, ಪರಮಾತ್ಮ, ಜೀವ, ಅವನ ದೇಹ ಮತ್ತು ಪ್ರಾಣ. ಇಷ್ಟೇ ಇಟ್ಟುಕೊಂಡು ಸೃಷ್ಟಿಯ ವಿಕಾಸ ಆಯಿತು ಅಂತ ಹೇಳಿಕ್ಕೆ ಬರ್ತದೆ. ಇಲ್ಲ, ಈ ರೀತಿಯಾಗೂ ಹೇಳಲಿಕ್ಕೆ ಬರ್ತದೆ. ಜ್ಞಾನ, ಪರಮಾತ್ಮ, ಅಂಡರ್ಸ್ಟುಡ್ ಇವರಿದ್ದಾರೆ ಅಂತ ಇಟ್ಕೊಂಡು, ಇವುಗಳನ್ನು ತತ್ವದಲ್ಲಿ ಸೇರಿಸೋದು ಬೇಡ ಅಂತಲೂ ಇಟ್ಕೊಂಡು, ಪಂಚ ಇಂದ್ರಿಯಗಳಿಗೆ ಬೇಕಾಗಿರ್ತಕ್ಕಂಥ ಪಂಚತನ್ಮಾತ್ರಗಳು 5, ಆನಂತರ ದೇಹ ಸಹಿತನಾಗಿರ್ತಕ್ಕಂಥ ಜೀವ 6, ಕರ್ಮೇಂದ್ರಿಯಗಳ ಸಮೂಹ 7, ಜ್ಞಾನೇಂದ್ರಿಯಗಳ ಸಮೂಹ 8, ಪಂಚಪ್ರಾಣಗಳ ಸಮೂಹ 9. ಸಮೂಹಕ್ಕೆ ಒಂದೊಂದಂತ ಹಿಡ್ಕೊಂಡಿದ್ದಾರೆ. ಒಂದೊಂದು ಹಿಡ್ಕೊ, ಬೇರೆ 5 ಅಂತ ಹಿಡ್ಕೊ, ಯಾವುದೋ ನಡೀತಾರೆ. ಆ ರೀತಿಯಾಗಿಯೂ ಕೂಡ 9 ತತ್ವಗಳು ಅಂತ ಹೇಳ್ಬೋದು. ಅಥವಾ 9 ತತ್ವಗಳಲ್ಲಿ ಜ್ಞಾನ 1, ಪರಮಾತ್ಮ 2, ಆನಂತರ ಜೀವ ಸಹಿತನಾಗಿರ್ತಕ್ಕಂಥ, ದೇಹ ಸಹಿತನಾಗಿರ್ತಕ್ಕಂಥ ಜೀವ 3, ಮನಸ್ಸಹಿತವಾದಂಥ 10 ಇಂದ್ರಿಯಗಳು, ಅದರ ಸಮೂಹ 1, 4 ಆಯ್ತಲ್ಲ. ಇನ್ನು ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನಗಳು 5 ಪ್ರಾಣಗಳು. ಇವುಗಳು ಸೇರಿಸಿಯೂ ಕೂಡ 9 3 ರೀತಿಯಿಂದ ಚಿಂತನೆ ಮಾಡಲಿಕ್ಕೆ ಬರ್ತದೆ. ಮೊದಲನೇದರಲ್ಲಿ ಜ್ಞಾನ ಬದಿಗಿಟ್ಟು ಪರಮಾತ್ಮ, ಜೀವ ಮತ್ತು ಪಂಚಜ್ಞಾನೇಂದ್ರಿಯ ತೆಗೆದುಕೊಂಡು ಮಾಡಲಿಕ್ಕೆ ಬರ್ತದೆ. ಎರಡನೇದರಲ್ಲಿ ಜ್ಞಾನ ಪರಮಾತ್ಮರನ್ನು ಬದಿಗಿಟ್ಟು ಪಂಚತನ್ಮಾತ್ರಗಳು, ದೇಹ, ಕರ್ಮೇಂದ್ರಿಯ, ಜ್ಞಾನೇಂದ್ರಿಯ, ಪ್ರಾಣ ಸೇರಿಸಿ 9 ಮಾಡಲಿಕ್ಕೆ ಬರ್ತದೆ. ಇಲ್ಲ, ಜ್ಞಾನ, ಪರಮಾತ್ಮ, ದೇಹ ಅಂದರೆ ಇಲ್ಲಿ ಜೀವ ಇಟ್ಕೊಳ್ಳಿ, ಆನಂತರ ಮನಸ್ಸು ಮೊದಲಾದ 10 ಇಂದ್ರಿಯಗಳ ಸಮೂಹ ತೆಗೆದುಕೊಂಡಾಗ ಸಂಖ್ಯೆ ಕಡಿಮೆ ಆಗ್ತದೆ. ಸಮೂಹದಲ್ಲಿರ್ತಕ್ಕಂಥ ಬಿಡಿಯಾಗಿ ಹೇಳಿದಾಗ ಅದು 24, 25, 30, 33 ಆಗ್ತದೆ. ಏನೆಲ್ಲಾದರೂ ಕೂಡ ಎಲ್ಲವೂ ಇಷ್ಟಲ್ಲೇ ಸಂಪೂರ್ಣವಾಗಿರ್ತಕ್ಕಂಥ ಇಷ್ಟು ಮೂಲಭೂತವಾಗಿರ್ತಕ್ಕಂಥ ತತ್ವಗಳು ಸೃಷ್ಟಿಗೆ ಬೇಕು. ಇಲ್ಲ, ಮತ್ತು ಅನೇಕ ಪುರಾಣಗಳಲ್ಲಿ 11 ಅಂತ ಹೇಳಿದ್ದಾರಲ್ಲ, 11 ತತ್ವ ಅಂತ ತಿಳ್ಕೊಂಡು ಅಂತ ಹೇಳಿದಾಗ ಸಂಖ್ಯೆ ವಿಭಾಗ ಹೇಗೆ? ಪರಮಾತ್ಮ ಹೇಳ್ತಾನೆ, ಹೌದಪ್ಪ, 1 ಪಂಚಮಹಾಭೂತಗಳು, ಆನಂತರ ಪಂಚತನ್ಮಾತ್ರಗಳು, ಎಷ್ಟದು? 10, ಒಬ್ಬ ಪರಮಾತ್ಮ 11. ಈ ಪರಮಾತ್ಮ ಇದ್ದದರಿಂದ ಪರಮಾತ್ಮನಲ್ಲೇ ಚೇತನನಾದ ಜೀವನು ಕೂಡ ಅದ್ರ ಜೊತೆಗೆ ಬಂದ. ಚೈತನ್ಯದಲ್ಲಿ ಸಾಮ್ಯ ಇದೆಲ್ಲ ಬಂದ. ಆನಂತರ ಜಡ ಪಂಚಮಹಾಭೂತ, ಅದರ ಗುಣಧರ್ಮ 11 ತತ್ವ. ಇದು ಮೂಲ ಅಂತ ಇಟ್ಟುಕೊಂಡು ಕೂಡ ಸೃಷ್ಟಿ ವಿಕಾಸ ಹೇಳಲಿಕ್ಕೆ ಬರ್ತದೆ. ಅದರಿಂದ ಏನಾಯ್ತು, ಈಗ 7 ಅಂತಿಕೊಂಡು ಅಂತೇಳಿ 3 ಥರದಿಂದ ಹೇಳಿದ್ದು ಸರಿ, 9 ಅಂತ ಅನ್ನೋದು 3 ಥರದಿಂದ ಹೇಳಿದ್ದು ಸರಿ, 11 ಹೇಳಿದ್ದು ಸರಿ. ಇಲ್ಲ, ಪರಮಾತ್ಮ ಮತ್ತಿನ್ನು ಬೇರೆ ಇನ್ನೊಂದು ಪುರಾಣದಲ್ಲಿ 6 ತತ್ವ ಅಂತ ಹೇಳ್ತಾರಲ್ಲ, ಇರಲಿ, ಪಂಚಮಹಾಭೂತ ಪರಮಾತ್ಮ ಸಾಕು. ಪರಮಾತ್ಮನಲ್ಲಿ ಚೇತನ ಜೀವ ಸೇರ್ಕೊಳ್ತಾನೆ, ಜೀವ ಮತ್ತು ಜಡ 5 ಇದೆ ಸಾಕು. ಇಲ್ಲ, ಕೆಲವರು 4 ತತ್ವ ಅಂತ ಹೇಳ್ತಾರಲ್ಲ, ಅವ್ರು ಹೇಳೋದು ಸರಿಯೋ ಇದ್ದವ? ಅವ್ರೇನು ಮಾಡ್ತಾರೆ ಅಂತಂದರೆ, ಮನುಷ್ಯನ ಜಗತ್ತಿಗೆ ಮೂಲಭೂತವಾಗಿ ತೇಜಸ್ಸು ಬೇಕು. ಮೊದಲು ಅಗ್ನಿಯಿಂದ ನೀರು, ನೀರಿನಿಂದ ಪೃಥ್ವಿ ಅಥವಾ ಅನ್ನ ಅಂದರೆ ಒಂದೇ, ಪೃಥ್ವಿ ಅಂದರೆ ಒಂದೇ, ಆನಂತರ ಪರಮಾತ್ಮ. 4 ತತ್ವಗಳು ಸಾಕಲ್ಲ? ಇಲ್ಲ, ಇನ್ನು ಕೆಲವರು 17 ತತ್ವಗಳು ಅಂತ ಹೇಳ್ತಾರೆ. ಹೌದಪ್ಪ, ಪಂಚಮಹಾಭೂತಗಳು,
ಅವುಗಳ ಗುಣಧರ್ಮವಾದ ಪಂಚ ತನ್ಮಾತ್ರಗಳು, ಆನಂತರ ಕರ್ಮೇಂದ್ರಿಯ ಜ್ಞಾನೇಂದ್ರಿಯ ಎರಡನ್ನು ಸೇರಿಸಿ ಪಂಚ ಇಂದ್ರಿಯಗಳು, ಅದರ ಜೊತೆಗೆ ಮನಸ್ಸು, ಪರಮಾತ್ಮ. ಪಂಚ ಮಹಾಭೂತ, ಪಂಚ ತನ್ಮಾತ್ರ, ಪಂಚ ಇಂದ್ರಿಯ, ಮನಸ್ಸು ಮತ್ತು ಪರಮಾತ್ಮ. ಮನಸ್ಸು ಇದ್ದಲ್ಲಿ ಜೀವ ಇದ್ದೇ ಇರ್ತದೆ. ಹೀಗೆ 17 ಅಂತ ಕೂಡ ವಿಭಾಗ ಮಾಡಲಿಕ್ಕೆ ಬರ್ತದೆ. ಇಲ್ಲಿ ಪರಮಾತ್ಮ ಏನು ಮಾಡಿದ? ಪರಮಾತ್ಮ ಇಲ್ಲಿ ಮಾಡಿದ ಉಪಕಾರ ಏನು ಅಂತ ತಿಳ್ಕೊಂಡು ಅಂತಂದರೆ, ಬೇರೆ ಬೇರೆ ಪುರಾಣಗಳಲ್ಲಿ ಬರತಕ್ಕಂತಹ ತತ್ವ ಸಂಖ್ಯೆಯ ವಿಭಿನ್ನತೆಯಿಂದ ಇಲ್ಲಿ ಯಾವುದೇ ಅವ್ಯವಸ್ಥಿತತೆ ಇಲ್ಲ, ಕಿಯಾಸ್ ಇಲ್ಲ. ಇಲ್ಲಿ ಒಂದು ವ್ಯವಸ್ಥಿತ ಕ್ರಮ ಇದೆ. ಚಿಂತನೆ ಕೆಲವರು ಸಮೂಹಾತ್ಮಕವಾಗಿ ತೆಗೆದುಕೊಂಡರು, ಕೆಲವರು ಬಿಡಿಬಿಡಿಯಾಗಿ ತೆಗೆದುಕೊಂಡರು, ಕೆಲವರು ಪರಮಾತ್ಮ ಇಟ್ಟುಕೊಂಡು ಪರಮಾತ್ಮನಲ್ಲೇ ಚೇತನನ್ನು ಸೇರಿಸಿ ಜೀವನನ್ನು ಸೇರಿಸಿ ಆನಂತರ ಉಳಿದ 5 ಪ್ರಮುಖ ಇಟ್ಟುಕೊಂಡ್ರು, ಕೆಲವರು 7 ಪ್ರಮುಖ ಇಟ್ಟುಕೊಂಡ್ರು. ಏನಾದರೂ ಎಲ್ಲವೂ ಸೇರಿ 33 ಇಲ್ಲ. ಪಂಚ ಜ್ಞಾನೇಂದ್ರಿಯಗಳ ವಿಷಯಗಳನ್ನು ಬಿಟ್ಟು 5 ವಿಷಯಗಳನ್ನು ಬಿಟ್ಟು 33ರಲ್ಲಿ 5 ವಿಷಯಗಳು, ಆನಂತರ ಜಡತತ್ವದ ಮೂಲ ತತ್ವವನ್ನು ಬಿಟ್ಟು ಅವುಗಳನ್ನು 2 ತೆಗೆದುಬಿಡೋಣ, 7 ತೆಗೆದುಬಿಡೋಣ. ಆಗ 25, 26, 26ರಲ್ಲಿ 24 ತತ್ವಗಳು, ಜೀವ ಪರಮಾತ್ಮ 27. ಇಲ್ಲ ಚೇತನ ಅಂತಷ್ಟೇ ಇಟ್ಟುಕೊಂಡ್ರೆ 24 ತತ್ವಗಳು, ಒಂದು ಚೇತನ ತತ್ವ, ಅದು ಪರಮಾತ್ಮ ಜೀವ ಎರಡು ಜೊತೆಯಲ್ಲಿದ್ದಾರೆ. ಹಾಗೆ ಹೇಳಿದಾಗ 24 ತತ್ವ. ಆದ್ದರಿಂದಾಗಿ ಉದ್ಧವ, ನಿನಗೆ ನಾನು ಉತ್ತರ ಕೊಡುವ ಜೊತೆಯಲ್ಲಿ ಜಗತ್ತಿಗೆ ತಿಳಿಸಿಕೊಡ್ತೇನೆ. ಏನು ಜಗತ್ತಿಗೆ ತಿಳಿಸಿಕೊಡ್ತಾ ಇದ್ದೇನೆ ಅಂತ ತಿಳ್ಕೊಂಡಂತಂದರೆ, ಉಪನಿಷತ್ತುಗಳಲ್ಲಿ ಬರುವ ತತ್ವಗಳ ಸಂಖ್ಯೆಗಳ ಭಿನ್ನತೆ, ಪುರಾಣಗಳಲ್ಲಿ ಬರತಕ್ಕಂಥ ತತ್ವಗಳ ಭಿನ್ನತೆಯಿಂದ ಯಾವುದೇ ರೀತಿಯಾಗಿರ್ತಕ್ಕಂತಹ ನೀವು ಅವ್ಯವಸ್ಥಿತವಾಗಿರ್ತಕ್ಕಂಥ ವೈಚಾರಿಕತೆಗೆ ಒಳಗಾಗದೆ, ಯಾವುದಕ್ಕೆ ನಾವು ಲಿಂಗರಿಂಗ್ ಅಂತೇವೆ, ಅದೋ ಸರಿಯೋ ಇದು ಸರಿಯೋ ಹಾಗೆ ಸರಿಯೋ ಈಗ ಸರಿಯೋ ಅಂತ ನಾವು ಭ್ರಮೆಗೆ ಬೀಳದೆ ಈ ತತ್ವಗಳನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಉಪನಿಷತ್ತು ಸತ್ಯ ಹೇಳ್ತದೆ, ಪುರಾಣವೂ ಸತ್ಯವನ್ನು ಹೇಳ್ತದೆ. ಏವಂ ನಾನಾ ಪ್ರಸಂಖ್ಯಾನಂ ತತ್ವಾನಾಂ ಋಷಭಿಕೃತಂ. ಋಷಿಗಳಿಗೆ ಒಂದು ಪ್ರಧಾನವಾಗಿ ಇಟ್ಕೊಂಡ್ರು, ಇನ್ನು ಉಪವಾಗಿ ಇಟ್ಕೊಂಡು, ಹೀಗೆ ಒಬ್ಬರು ಎಲ್ಲವನ್ನು ಬಿಡಿ ಹೇಳಿದ್ರು, ಎಲ್ಲವನ್ನು ಕೂಡಿಸಿ ಕೆಲವು ಹೇಳಿದರು. ಹೀಗಾಗಿ ಋಷಿಗಳು ಈ ರೀತಿಯಾಗಿ ಬೇರೆ ಬೇರೆ ಸಂಖ್ಯೆಯಲ್ಲಿ ತತ್ವಗಳ ವಿವರಣೆಯನ್ನು ಮಾಡಿದ್ರಲ್ಲ. ಸರ್ವಂ ನ್ಯಾಯಂ ಯುಕ್ತಿಮತ್ವಾತ್ತ. ಇವರು ಯಾರೂ ಸುಳ್ಳು ಹೇಳಿಲ್ಲ ಅಂತಕೊಂಡು ಪರಮಾತ್ಮ ಹೇಳ್ತಾ ಇದ್ದಾನೆ. ವಿಷಯ ಹೇಳಿ ಪರಮಾತ್ಮ ಮುಗಿಸಿದ. ಒಂದು ಒಳ್ಳೆ ಶ್ರೇಷ್ಠ ಸಂದೇಶ ಪರಮಾತ್ಮ ಕೊಡ್ತಾ ಇದ್ದಾನೆ. ಋಷಿಗಳು ತಪ್ಪು ಹೇಳುವುದಿಲ್ಲ. ಅಪರೋಕ್ಷ ಜ್ಞಾನಿಗಳು, ವೇದದ್ರಷ್ಟರು, ಅವರು ತಪ್ಪಾದ ಮಾತನ್ನು ಹೇಳುವುದಿಲ್ಲ. ಎಷ್ಟು ಜನ ಋಷಿಗಳು, ಮತಭೇದ ಇಲ್ಲ. ಪರಮಾತ್ಮ ಅವರಲ್ಲಿರ್ತಕ್ಕಂಥ ಡೈವರ್ಸಿಟಿಯಲ್ಲಿರ್ತಕ್ಕಂಥ ಇಂಟಿಗ್ರೇಷನನ್ನು ಭಗವಂತ ನಮಗೆ ತಿಳಿಸಿಕೊಡ್ತಾ ಇದ್ದಾನೆ. ನಿಮಗೆ 7, 14, 9 ಕನ್ಫ್ಯೂಷನ್ ಮಾಡ್ಕೊಳ್ಬೇಡಿ. ಯಾವುದನ್ನು ಸೇರಿಸಿ 7 ಮಾಡ್ಬೋದು, ಯಾವುದನ್ನು ಬಿಟ್ಟು 7 ಮಾಡ್ಬೋದು, ಯಾವುದನ್ನು ಬಿಟ್ಟು 9 ಮಾಡ್ಬೋದು. ಇದನ್ನು ಹೇಳಿದ ಕ್ರಮ ಇನ್ನೊಂದು ಸಲ ಹೇಳಿದ್ದನ್ನು ಪುನಃ ಕೇಳಿ ಆ ರೀತಿಯಾಗಿರ್ತಕ್ಕಂಥ ಒಂದು ನಿರ್ಣಯಕ್ಕೆ ಬನ್ನಿ. ಸರ್ವಂ ನ್ಯಾಯಂ ಯುಕ್ತಿಮತ್ವಾತ್. ಯಾಕೆ ನಾನು ಇದೆಲ್ಲವೂ ಸರಿ ಅಂತ ಹೇಳ್ತಾ ಇದ್ದೇನೆ? ಪ್ರತಿಯೊಬ್ಬರು ಯುಕ್ತಿ ಕೊಟ್ಟಿದ್ದಾರೆ, ಇದಕ್ಕೆ ಎವಿಡೆನ್ಸ್ ಕೊಟ್ಟಿದ್ದಾರೆ, ತರ್ಕ ಲಾಜಿಕಲ್ಲಾಗಿ ತಿಳಿಸಿದ್ದಾರೆ. ಪುರಾಣಗಳು ಇವು ಮಿತ್ ಅಲ್ಲ, ಲಾಜಿಕಲ್ಲಾಗಿ ತಮ್ಮ ವಿಚಾರಗಳನ್ನು ಅಭಿವ್ಯಕ್ತಪಡಿಸ್ತಕ್ಕಂಥವುಗಳು ಅನ್ನೋದನ್ನು ಪರಮಾತ್ಮ ಇನ್ನೊಂದ್ಸಲ ಹೇಳ್ತಾನೆ.
ಮತ್ತು ಬರೆದಿರ್ತಕ್ಕಂಥವರೆಲ್ಲರೂ ವಿದುಷರು, ಒಳ್ಳೆ ವಿದ್ವಾಂಸರು. ಅವ್ರ್ಯಾಕೆ ತಪ್ಪು ಹೇಳ್ತಾರಪ್ಪ? ಹೇಳೋದಿಲ್ಲ. ಆ ಋಷಿಗಳ ಮೇಲೆ ನನಗೆ ವಿಶ್ವಾಸ ಇದೆನೋ, ಪರಮಾತ್ಮ ತನಗೆ ವಿಶ್ವಾಸ ಇದೆ ಅಂತ ಹೇಳ್ತಾ ನಮಗೆ ಹೇಳ್ತಾ ಇದ್ದಾನೆ. ಆ ಋಷಿಗಳ ಮಾತಿನ ಮೇಲೆ ವಿಶ್ವಾಸ ಇಡಿ. ಅದರ ಜೊತೆಯಲ್ಲಿ ಮಲಗುವಾಗ ಒಂದು 2 ನಿಮಿಷ ಚಿಂತನೆ ಮಾಡಿ, ನಾನು ಅತ್ರಿ ಗೋತ್ರದವ, ಅತ್ರಿ ಗೋತ್ರದ ಆ ಅತ್ರಿ ಋಷಿಗಳ ಪರಂಪರಾನುಸಾರವಾಗಿ ಅವರ ರಕ್ತ ನನ್ನ ಶರೀರದಲ್ಲಿ ಹರಿತಾ ಇದೆ. ಇದನ್ನು ನಾನು ಅಪವಿತ್ರಗೊಳಿಸೋದು ಬೇಡಲ್ಲ. ಈ ಒಂದು ವಂಶ ಪರಂಪರೆಯನ್ನು, ಈ ಹೆರಿಡಿಟಿ, ಈ ಜೀನ್ಸನ್ನು ನಾನು ಮತ್ತೆ ಮುಂದೆ ಬೆಳೆಸೋದು ಬೇಡವೆ? ಅದಕ್ಕೋಸ್ಕರ ನಾನು ನನ್ನ ಧರ್ಮದ ಹುಡುಗಿಯನ್ನೇ ಮದುವೆ ಆಗಬೇಕಲ್ಲ. ಬೇರೆ ಧರ್ಮದ ಹುಡುಗಿ ಇತ್ತು ಅಂತ ತಿಳ್ಕೊಂಡಂತಂದರೆ ಆ ಜೀನ್ಸ್ನಲ್ಲಿ ರಿದಮ್ ಕೆಟ್ಟೋಗ್ಬಿಡ್ತದೆ, ಆ ಹೆರಿಡಿಟಿನೇ ಪೊಲ್ಯೂಟ್ ಆಗ್ತದೆ. ಅದನ್ನು ನಾನು ಮಾಡಲ. ಪರಮಾತ್ಮನ ಒಂದು ಸುವ್ಯವಸ್ಥಿತ ಕ್ರಮದಲ್ಲಿ ವಿಘ್ನವನ್ನು ಮಾಡಿ, ಅದನ್ನು ಉಲ್ಲಂಘನೆ ಮಾಡಿ, ಅದರಲ್ಲಿ ವಿಕೃತಿಯನ್ನು ನಾನು ಹುಟ್ಟಿಸ್ಲ. ಈ ರೀತಿಯಾಗಿ ನಾನು ಹುಟ್ಟಿಸಿದರೆ ನಾನು ನರಕಕ್ಕೆ ಭಾಗಿಯಾಗೋದಿಲ್ವೇ? ಸಂಕರೋ ನರಕಾಯ ಇವ ಕುಲಜ್ಞಾನಾಂ ಕುಲಸ್ಸಚ. ಈ ಸಂಕರ ಜಾತಿ ಅಂತ ತಿಳ್ಕೊಂಡು, ಸಂಕರ ಜಾತಿ ವಿವಾಹ ಅಂತ ತಿಳ್ಕೊಂಡಂತೇನಿದೆಯಲ್ಲ, ಇದು ಕುಲನಾಶಕರ ಕೃತ್ಯ. ಇದು ಕುಲದ ನಾಶಕವೂ ಅದು, ಕುಲನಾಶಕರು, ಕುಲಹಂತಕರು ಇವರು ಅನ್ನೋದನ್ನು ಪರಮಾತ್ಮ ಅರ್ಜುನನ ಬಾಯಿಂದ ಮಾತನಾಡಿಸಿದ್ದಾನೆ. ಆಗ ಇನ್ನೊಂದು ದೊಡ್ಡ ಪ್ರಶ್ನೆ ಪರಮಾತ್ಮ, ಜಗತ್ತು ಮತ್ತು ಜೀವ, ಜೀವ ಮತ್ತು ಪರಮಾತ್ಮ, ಇವುಗಳಲ್ಲಿರ್ತಕ್ಕಂಥ ಭೇದ, ಭಿನ್ನತೆ ಅಂತೇನಿದೆ, ಇದು ಪ್ರತ್ಯಕ್ಷ ಸಿದ್ಧ. ಅವನು ಸೃಷ್ಟಿ ಮಾಡ್ತಾನೆ, ನನಗೆ ಸೃಷ್ಟಿ ಮಾಡಲಿಕ್ಕೆ ಆಗೋದಿಲ್ಲ, ನಾನು ಅವರು ಬೇರೆ. ಈ ಪುಸ್ತಕ ಇಟ್ಟಲ್ಲೇ ಬಿದ್ದಿರ್ತದೆ, ಆದರೆ ನಾನು ನಡೀತಾ ಹೋಗ್ತೇನೆ, ನಡೀತಾ ಬರ್ತೇನೆ. ಈ ಜಡದಿಂದ ನಾನು ಬೇರೆ. ನನ್ನಂಥ ಅತಿ ಕಡಿಮೆ ಶಕ್ತಿಯುಳ್ಳವನ ಎದುರಿನಲ್ಲಿ ಪರಮಾತ್ಮ ನನ್ನಿಂದ ಭಿನ್ನ. ಹೋಗಲಿ. ಒಂದು ಕಡೆಗೆ ಪ್ರಕೃತಿ, ನೇಚರ್, ಇನ್ನೊಂದು ಕಡೆಗೆ ಪರಮಾತ್ಮ. ನೇಚರ್ನಲ್ಲೇ ಜಡ ಚೇತನ ಎಲ್ಲವೂ ಬಂತು. ಭಗವಂತ ಇದು ವಿಲಕ್ಷಣ. ಜಡ ಚೇತನದಲ್ಲಿರ್ತಕ್ಕಂಥ ಭೇದ ಯಾರಿಗೆ ಗೊತ್ತಿಲ್ಲ, ಯಾರಿಗೆ ತಿಳಿಯೋದಿಲ್ಲ. ಸಣ್ಣ ಕೂಸಿಗೆ, ಒಂದು 6 ತಿಂಗಳ ಕೂಸಿಗೂ ಕೂಡ ನೀವು ಏನಾದರೂ ತಿನ್ನೋ ಪದಾರ್ಥ ಕೊಟ್ಟರೆ ಚೀಪ್ತಾ ಇರ್ತದೆ, ಚಾಕ್ಲೇಟ್ ಕೊಟ್ಟು ಚೀಪ್ತಾ ಇರ್ತದೆ. ಅದೇ ಕಲ್ಲು ಕೊಡಿ, 2 ನಿಮಿಷ ಚೀಪ್ತದೆ, ಎಸೆದು ಬಿಡ್ತದೆ. ಆರು ತಿಂಗಳ ಕೂಸಿಗೆ ಗೊತ್ತಿದೆ ಯಾವುದರಲ್ಲಿ ರಸ ಇದೆ, ಯಾವುದರಲ್ಲಿ ರಸ ಇಲ್ಲ ಅಂತೇಳಿ. ಮಗು ಅಮ್ಮ ಅಮ್ಮ ಅಂತ ತಿಳ್ಕೊಂಡಂತ ಅಳ್ತಾ ಇದ್ದರೆ ಅಮ್ಮನ ಕೈಯಲ್ಲಿ ಕೊಟ್ಟರೆ ಅವಳು ಗಪ್ಪಾಗ್ತಾಳೋ, ಸುಮ್ಮನಾಗ್ತಾಳೋ, ಅಥವಾ ಅಮ್ಮನ ಫೋಟೋ ಎದುರಿಗೆ ಹೋಗಿ ಅಮ್ಮ ನೋಡಿ, ಅಮ್ಮನ ಕರ್ಕೊ, ನಿಮ್ಮ ಅಮ್ಮನ ಹತ್ರ ಹೋಗು ಅಂತ ತಿಳ್ಕೊಂಡು ಅಂತ ಹೇಳಿದ್ರೆ ಕೂಸು ಅಳೋದು ಬಿಡ್ತದ? ಫಸ್ಟ್ ಟೈಮ್ 1-2 ಸಲ ನೋಡ್ಬೋದು ಅಷ್ಟೇ. ಆನಂತರ ಇಲ್ಲ ನಂಗೆ ಬೇಕಾಗಿಲ್ಲ, ಅಮ್ಮ ಬೇಕು ಅಂತಂತದೆ. ಅದಕ್ಕೇನೆ ಜಡಚೇತನದ ಅಂತರ ಗೊತ್ತಿದೆ. ಜಡವಾಗಿರ್ತಕ್ಕಂಥ ಪ್ರಕೃತಿ, ಚೇತನನಾಗಿರ್ತಕ್ಕಂಥ ಪರಮಾತ್ಮ ಆಧಾರ, ಅವನಲ್ಲಿ ಪ್ರಕೃತಿ ಆಧೇಯ, ಪರಮಾತ್ಮ ಆಶ್ರಯ. ಈ ಪ್ರಕೃತಿ ಆಶ್ರಿತ. ಇಲ್ಲಿ ಪ್ರಕೃತಿ ಅಂದಾಗ ಚೇತನಾತ್ಮಕವಾದ ಪ್ರಕೃತಿಯನ್ನು ಇಟ್ಟುಕೊಳ್ಳಿ. ಈ ಭೇದ ನಿತ್ಯ. ಇವರಿಬ್ಬರು ಪರಸ್ಪರ ಗುಣದಲ್ಲಿ ಅಂತೂ ಅಂತರ ಬಹಳ ಇದೆ.
ವಿಲಕ್ಷಣರು. ಒಬ್ಬನು ಸ್ವತಂತ್ರ, ಇನ್ನೊಬ್ಬರು ಅಸ್ವತಂತ್ರ. ಒಬ್ಬನು ಪೂರ್ಣ, ಇನ್ನೊಂದು ಅಪೂರ್ಣ. ಒಬ್ಬನು ಅವಿಕೃತ, ಇನ್ನೊಂದು ವಿಕೃತ. ಈ ರೀತಿಯಾಗಿರ್ತಕ್ಕಂಥದ್ದು ಎಲ್ಲರಿಗೂ ಸ್ವಲ್ಪ ತಿಳುವಳಿಕೆ ಇದ್ದವ್ರಿಗೆಲ್ಲ ಗೊತ್ತಿದೆ. ಇಷ್ಟು ಇದ್ದರೂ ಕೂಡ ಮಹಾನ್ ವಿಚಾರವಂತರು ಅಂತ ಆಗಿ ಹೋದ್ರಲ್ಲ, ಸೈಂಟಿಸ್ಟ್ ಅಂತ ಆಗಿ ಹೋದ್ರಲ್ಲ, ಅಥವಾ ದಾರ್ಶನಿಕರು ಅಂತ ಆಗಿ ಹೋದ್ರಲ್ಲ, ಅವರಲ್ಲಿ ಮತಭೇದ ಯಾಕೆ? ಅಂದರೆ ಭಾಗವತ ನಮಗೆ ಕ್ರಮವಾಗಿ ಎಲ್ಲ ವಿಷಯಗಳ ಬಗ್ಗೆ ತಿಳುವಳಿಕೆಯನ್ನು ತಂದುಕೊಡ್ತಾ ಇದೆ. ಜಡ ಚೇತನ ಒಂದೇ ಅಂತಿಕೊಂಡಂತೇಳಿ ಜಡದಿಂದಲೇ ಸಂಪೂರ್ಣವಾಗಿರ್ತಕ್ಕಂಥ ಈ ಜಗತ್ತಿನ ಸೃಷ್ಟಿ ಅಂತ ತಿಳ್ಕೊಂಡಂತೇಳಿ ಹೇಳ್ತಕ್ಕಂಥ ಇವತ್ತಿನ ಮಟೀರಿಯಲಿಸ್ಟಿಕ್ ಇವರಿಗೆ ಜಡ ಮತ್ತು ಚೇತನ ಭೇದ ಮಾಡಲಿಕ್ಕೆ ಬರಲಿಲ್ವೇ? ಭೇದ ಮಾಡಿದರೆ ಎಲ್ಲೂ ಪ್ರಕೃತಿಯಿಂದಲೇ ಅಂತ ಹೇಗೆ ಹೇಳಿದರು? ಚೇತನನ ಪಾತ್ರವಿಲ್ಲವೇ? ಚೇತನನ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಕ್ರಿಯೆ ಇಲ್ಲವೇ? ಹಾಗಾದರೆ ನಮ್ಮ ಪ್ರಕೃತಿವಾದಿ ಅಂತ ಯಾಕೆ ಕಳಿಸ್ಕೊಂಡ್ರು? ಮಟೀರಿಯಲಿಸಮ್ ಅಂತಿಕೊಂಡಂತೆ ಯಾಕೆ ಅದನ್ನು ಹೊಸದಾಗಿ ಪ್ರಾರಂಭ ಮಾಡಿದರು? ದಾರ್ಶನಿಕನ ಏಕತೆ ಇತ್ತಲ್ಲ. ಒಬ್ಬನೇ ಹೇಳ್ತಾನೆ ಪ್ರಕೃತಿ ಪುರುಷರಲ್ಲಿ ಭೇದ ಇಲ್ಲ ಅಂತಂತಾನೆ. ಅಹಂ ಬ್ರಹ್ಮಾಸ್ಮಿ ಜೀವೋ ಬ್ರಹ್ಮ ಇವನಾಪರ ಅಂತ ತಿಳ್ಕೊಂಡಂತೇಳಿ ಒಬ್ಬನು ಹೇಳ್ತಾನೆ. ಮತ್ತೊಬ್ಬನು ಹೇಳ್ತಾನೆ ಪ್ರಕೃತಿ ಒಂದೇ ಸಾಕು, ಚೇತನ ಯಾಕೆ ಬೇಕು? ಸಾಂಖ್ಯ ಹೇಳ್ತಾನೆ ಪ್ರಕೃತಿ ಪುರುಷ ಬೇಕು, ಆದರೆ ಪುರುಷ ನ್ಯೂಟ್ರಲ್, ಎಲ್ಲವೂ ಮಾಡೋದು ಪ್ರಕೃತಿಯೇ. ಅಂದರೆ ಭಾಗವತ ಧರ್ಮ ವೇದವ್ಯಾಸರು ಹೇಳುವ ವಿಚಾರ, ಶ್ರೀಮದಾಚಾರ್ಯ ಹೇಳುವ ವಿಚಾರ ಬರುವವರೆಗೂ ಜನರ ವಿಚಾರದಲ್ಲಿ ಈ ಜಡಚೇತನಗಳನ್ನು ವಿಭಾಗ ಮಾಡಲಿಕ್ಕೆ ಆಗಲಿಲ್ಲ. ಜಡದಲ್ಲಿ ನಡೆಯತಕ್ಕಂಥ ಕ್ರಿಯೆಗಳ ಹಿಂದೆ ಒಬ್ಬ ಚೇತನನ ಕೈವಾಡ ಇದೆ ಅಂತ ತಿಳ್ಕೊಂಡಂತ ಅನ್ನೋದನ್ನು ಅವರಿಗೆ ತಿಳಿದುಕೊಳ್ಳಿಕ್ಕೆ ಆಗಲಿಲ್ಲ. ಆದ್ದರಿಂದಾಗಿ ಉದ್ಧವ ಈ ಪ್ರಶ್ನೆಯನ್ನು ಪರಮಾತ್ಮನ ಕೇಳ್ತಾ ಇದ್ದಾನೆ. ಪ್ರಕೃತಿ ಪುರುಷರು ಜಡಚೇತನರು, ಜಡ ಪರಮಾತ್ಮರು, ಜೀವ ಪರಮಾತ್ಮರು ಪರಸ್ಪರ ಭಿನ್ನರಾಗಿದ್ದರೂ ಕೂಡ ಇದು ಸರ್ವಸಾಮಾನ್ಯ ಸಣ್ಣ ಮಕ್ಕಳಿಗೂ ತಿಳಿಯುವುದರಿಂದ ಈ ಫಿಲಾಸಫರ್ ಯಾಕೆ ಗದ್ದಲ ಮಾಡ್ತಾರೆ? ಈ ವಿಚಾರವಾದಿಗಳು ಯಾಕೆ ಗದ್ದಲ ಮಾಡ್ತಾರೆ? ಇದಕ್ಕೆ ಕಾರಣ ಏನು? ಇದಕ್ಕೆ ಪದ್ಮಪುರಾಣ ಒಂದು ರೀತಿಯಿಂದ ಉತ್ತರ ಕೊಡ್ತಾರೆ. ಪದ್ಮಪುರಾಣ ಹೇಳ್ತಾರೆ ಪರಮಾತ್ಮ ಪ್ರಕೃತಿಗೆ ಆಶ್ರಯ, ಪ್ರಕೃತಿ ನಿರ್ಮಿತವಾದ ಜಡ ಶರೀರ ಚೇತನ ಜೀವನಿಗೆ ಆಶ್ರಯ. ಹೀಗಾಗಿ ಜಡ ಚೇತನಕ್ಕೆ ಆಶ್ರಯೋ, ಚೇತನ ಜಡಕ್ಕೆ ಆಶ್ರಯೋ. ಪರಮಾತ್ಮ ಕಣ್ಣಿಗೆ ಕಾಣದೇ ಇರೋದರಿಂದಾಗಿ ಇವರಿಗೆ ಜಡವನ್ನು ಆಶ್ರಯಿಸಿದ ಚೇತನ ಜೀವ, ಚೇತನನ್ನು ಆಶ್ರಯಿಸಿರ್ತಕ್ಕಂಥ ಜಡ ಪ್ರಕೃತಿ. ಯಾವುದು ಆಶ್ರಯ, ಯಾವುದು ಆಶ್ರಿತ, ಯಾವುದರ ಆಧಾರ, ಯಾವುದು ಆಧೇಯ, ಈ ವಿಷಯದಲ್ಲಿ ಸ್ವಲ್ಪ ಭ್ರಮೆಯಿಂದ ಯುಕ್ತವಾಗ್ತದೆ. ಆದ್ದರಿಂದಾಗಿ ಪ್ರಶ್ನೆ ಮಾಡ್ತಕ್ಕಂಥ ವ್ಯಕ್ತಿಗಳೇನು? ಹೇಗೆ ಚೇತನನಾದ ಜೀವ ಪ್ರಕೃತಿಯನ್ನು ಆಶ್ರಯಿಸಿದ್ದಾನೆ, ಪ್ರಕೃತಿಜನ್ಯ ಶರೀರವನ್ನು ಆಶ್ರಯಿಸಿದ್ದಾನೆ, ಅದೇ ರೀತಿಯಾಗಿ ಚೇತನನಾದ ಪರಮಾತ್ಮನೂ ಕೂಡ ಅವನು ತನ್ನ ಸೃಷ್ಟಿಗೆ ಈ ಪ್ರಕೃತಿ ನಿರಪೇಕ್ಷನು ಯಾಕಾಗಬೇಕು? ಅವನು ಪ್ರಕೃತಿಯ ಆಶ್ರಯ ಅಂತ ಯಾಕಾಗಬಾರ್ದು? ಈ ರೀತಿಯಾದಂಥ ಪ್ರಶ್ನೆ ಹುಟ್ಟುತ್ತದೆ. ಇದಕ್ಕೆ ಸಂಶಯಕ್ಕೆ ಇದು ಕಾರಣ ಅಂತಿಕೊಂಡಂತೇಳಿ ಪದ್ಮಪುರಾಣ ತಿಳಿಸಿಕೊಡ್ತದೆ.
ಆಧಾರ ಪ್ರಕೃತೆ ವಿಷ್ಣು ನ ಆಧಾರಸ್ತು ಹರೇ ಕ್ವಚಿತ ತಥಾಪಿ ಅವ್ಯಕ್ತಗದೋ ಯದ್ವತ್ ದೃಶ್ಯತೆ ಮಂದಚೇತಸ. ಸಾಮಾನ್ಯ ವಿಚಾರ, ಅತಿ ಸೂಕ್ಷ್ಮ ವಿಚಾರ ಇಲ್ಲದೆ ಇರತಕ್ಕಂಥ ಸಾಮಾನ್ಯ ವಿಚಾರವಂತರಿಗೆ ಅನಿಸೋ ಸ್ವಾಭಾವಿಕ ಇದೆ. ಜಡಕ್ಕೆ ಚೇತನಾಶ್ರಯೋ, ಚೇತನಕ್ಕೆ ಜಡ ಆಶ್ರಯೋ. ದೇವರಂತೂ ಕಾಣಿಸೋದಿಲ್ಲ. ಜಡವಾಗಿರ್ತಕ್ಕಂಥ ಜಗತ್ತಿನ ಜಡವಾದ ದೇಹದಕ್ಕೆ ಈ ಚೇತನ ಆಶ್ರಯವನ್ನು ಪಡಿತಾನೆ. ಅದರಿಂದ ಪ್ರಕೃತಿ ಸರ್ವವು ಯಾಕಾಗಬಾರ್ದು? ಚೇತನದಿಂದ ಸೃಷ್ಟಿ ಅಂತ ಯಾಕೆ ಅನ್ಬೇಕು? ಇಂಥ ವಾದವು ಕೂಡ ಹೊರಡ್ತದೆ. ಆದ್ದರಿಂದಾಗಿ ಪರಸ್ಪರ ವಿಲಕ್ಷಣರಾಗಿದ್ದರು. ಪರಸ್ಪರದಲ್ಲಿ ವಿಲಕ್ಷಣ ಅಂತಂದರೆ ಇವನ ಗುಣಗಳು ಬೇರೆ, ಇವನ ಗುಣಗಳು ಬೇರೆ. ಇವನದು ಪ್ರಾಕೃತಿಕ, ಇವನದು ಅಪ್ರಾಕೃತಿಕ. ಹೀಗೆ ಸಂಪೂರ್ಣ ಭಿನ್ನರಾಗಿದ್ದರೂ ಕೂಡ ಅನೇಕ ಸಂಶಯಗಳು ಬಂದಿವೆ. ಇಲ್ಲ, ಚೇತನ ಬೇಕಾಗಿಲ್ಲ, ಬೆಳೆ ಜಡ ಸಾಕು, ಬರೀ ಚೇತನ ಸಾಕು, ಜಡ ಬೇಕಾಗಿಲ್ಲ ಅಂತಕ್ಕಂಥ ಇವರೇನಿದ್ದಾರೆ, ಇವರ ಈ ಒಂದು ಭ್ರಮೆಗೆ, ಇವರ ಈ ಅಜ್ಞಾನಕ್ಕೆ ಕಾರಣ ಏನು? ಪರಮಾತ್ಮ. ಬಹಳ ಮಹತ್ವಪೂರ್ಣವಾಗಿರ್ತಕ್ಕಂಥ ಪ್ರಶ್ನೆಯನ್ನು ಉದ್ಧವ ಭಗವಂತನಿಗೆ ಕೇಳ್ತಾ ಇದ್ದಾನೆ. ಚೇತನ ಜಡಕ್ಕೆ ಆಶ್ರಯವು, ಜಡವು ಚೇತನಕ್ಕೆ ಆಶ್ರಯವು. ಚೇತನಕ್ಕೆ ಜಡ ಆಶ್ರಯ, ಪರಮಾತ್ಮನ ಸಂಪೂರ್ಣ ಜಗತ್ತಿಗೆ ಆಶ್ರಯ ಕಂಡವರಾರು. ಆದರೆ ಜಡಕ್ಕೆ ಚೇತನ ಆಶ್ರಯ ಜಗತ್ತಿನಲ್ಲಿ ನೋಡ್ತೇವೆ. ಇಲ್ಲ, ಚೇತನಕ್ಕೆ ಜಡ ಆಶ್ರಯ ಜಗತ್ತಿನಲ್ಲಿ ನೋಡ್ತೇವೆ. ಚೇತನ ಜೀವನಿಗೆ ದೇಹ ಇಲ್ಲದೆ ಇದ್ದರೆ ಅವನ ಕ್ರಿಯೆ ನಡೆಯೋದು ಹೇಗೆ? ಇದೊಂದು ದೊಡ್ಡ ಸಮಸ್ಯಾತ್ಮಕವಾಗಿರ್ತಕ್ಕಂಥ ಪ್ರಶ್ನೆ. ಯಾವುದು ಆಶ್ರಯ, ಆಶ್ರಿತ, ಯಾವುದು ಕಾರಣ, ಕಾರ್ಯ, ಇದರಲ್ಲಿ ಅನೇಕ ರೀತಿಯಾಗಿರ್ತಕ್ಕಂಥ ಸಂಶಯಗಳು ಬಂದಿವೆ. ಸ್ವಲ್ಪ ಇದನ್ನು ಪರಮಾತ್ಮ ಬಿಡಿಸಿ ಹೇಳ್ತೀಯ? ಪುರಾಣದಲ್ಲಿ ಎಂಥ ಅದ್ಭುತವಾದ ತತ್ವಗಳ ಚಿಂತನೆ ನಡೆದಿದೆಯಲ್ಲ. ಆಯ್ತಪ್ಪ ಉದ್ದವ, ಇಷ್ಟೆಲ್ಲ ಉತ್ತರ ಹೇಳಿಲ್ಲ, ಮತ್ತೊಬ್ರಿಗೆ ಹೋಗಿ ಕೇಳು ಅದನ್ನೇ ಪರಮಾತ್ಮ. ಇಲ್ಲ, ಪರಮಾತ್ಮ ಅಂದಕ್ಕಿಂತ ಮೊದಲೇ ಉದ್ದವ ಪರಮಾತ್ಮನ ಕಟ್ಟಿ ಹಾಕಿಬಿಟ್ಟ. ಏನು ಕಟ್ಟಿ ಹಾಕಿದ? ಆಧಾರ ಪ್ರಕೃತೆ ವಿಷ್ಣು. ಇಲ್ಲ, ತ್ವತ್ತೋ ಜ್ಞಾನಂ ಮೀ ಜೀವಾನಾಂ ಪ್ರಮೋಷಃ ಸ್ವನುಶಕ್ತಿತಃ ತ್ವಮೇವ ಹ್ಯಾತ್ಮಮಾಯಾಯಾಃ ಗತಿಂ ವೇತ್ತ ನ ಚಾಪರಃ. ಪರಮಾತ್ಮ, ನಾನು ಬೇರೆ ವಿದ್ವಾಂಸರನ್ನು ಬಿಟ್ಟು ನಿನಗೆ ಯಾಕೆ ಶರಣ ಬಂದಿದ್ದೇನೆ ಅಂತಿಕೊಂಡಂತಂದರೆ, ಮನುಷ್ಯನಿಗೆ ಜ್ಞಾನ ಏನಿದೆ ನಿನ್ನಿಂದಲೇ. ನಿನ್ನಿಂದಲೇ ಜ್ಞಾನ ಅಂತಂದರೆ ಪರಮಾತ್ಮನಿಂದಲೇ ಈ ಜನ್ಯ ಜ್ಞಾನ ಅಂತೇನಿದೆ ಪರಮಾತ್ಮ ಕೊಡಬೇಕು, ಗುರುಗಳ ಮುಖಾಂತರ ಕೊಡಿಸ್ತಾನೆ. ಈ ಜನ್ಯ ಜ್ಞಾನ ಚಿಂತನೆಗೆ ಕಾರಣೀಭೂತವಾಗ್ತದೆ. ಆಗ ಅವನು ಚಿಂತನೆ ಮಾಡ್ತಾ ಆ ಪರಮಾತ್ಮನ ಉಪಕಾರಗಳನ್ನು ಸ್ಮರಣ ಮಾಡ್ತಾ ಇಂಥ ಒಂದು ಭಗವಂತನ ಪ್ರೀತಿಯನ್ನು ಮಾಡಲಿಕ್ಕೆ ಚಾಲು ಮಾಡ್ತಾನೆ. ಆಗ ಪರಮಾತ್ಮ ಅವನಿಗೆ ಪ್ರತ್ಯಕ್ಷನಾಗಿ ಅವನಿಗೆ ಮುಂದಿನ ವಿಶೇಷವಾಗಿರ್ತಕ್ಕಂಥ ಉನ್ನತಿಯನ್ನು ಕೊಡ್ತಾನೆ. ಇದು ಎಲ್ಲ ಪುರಾಣಗಳಲ್ಲಿ ಬಂದಿರತಕ್ಕಂಥ ವಿಷಯ. ಇನ್ನು ಜೀವರಲ್ಲಿ ಇರ್ತಕ್ಕಂಥ ಜ್ಞಾನವನ್ನು ತಿರೋಧಾನ ಮಾಡ್ತಕ್ಕಂಥವನ್ನೇನೆ. ಸೀದಾ ಸಾದಾ ವ್ಯವಹಾರ, ನಮ್ಮ ಜೊತೆ ವ್ಯವಹಾರ ಮಾಡ್ಕೊಂಡಿರ್ತಕ್ಕಂಥ ನಮ್ಮ ಅಣ್ಣನೋ ಅಪ್ಪನೋ ಯಾರೋ ಒಂದು ದಿವಸ ಬೆಳಗ್ಗೆ ಎದ್ದಾಕ್ಷಣಕ್ಕೇನೆ ನೀ ಯಾರು ತೂ ಕವನೇ ಬೇರೆ ಕವನೇ ಅಂತ ಕೇಳಿದರೆ ತಿಳಿದುಕೊಳ್ಳಬೇಕು ಅವನ
ಬ್ರೈನಲ್ಲಿ ಏನೋ ಒಂದು ರೀತಿಯಾಗಿರ್ತಕ್ಕಂಥ ಅವ್ಯವಸ್ಥತೆ ಆಗಿದೆ ಅಂತ. ಇದು ಸಾಮಾನ್ಯ ಉತ್ತರ. ಪರಮಾತ್ಮ ಏನೋ ಅವನ ಜೀವನದಲ್ಲಿ ಚೇಂಜ್ ಮಾಡಿದ್ದಾನೆ ಅನ್ನೋದು ನಿಜವಾದ ಉತ್ತರ. ಆದ್ದರಿಂದಾಗಿ ಜೀವರಿಗೆ ನಿನ್ನಿಂದಲೇ ಜ್ಞಾನ, ದೇವರಿಗೆ ನಿನ್ನಿಂದಲೇ ಅಜ್ಞಾನ, ಅದೇ ಜ್ಞಾನದ ತಿರೋಧಾನ. ತ್ವಮೇವ ಹ್ಯಾತ್ಮ ಮಾಯೆಯ, ಪರಮಾತ್ಮ ನಿನ್ನ ಆ ಮಾಯಾಶಕ್ತಿಯಿಂದ ಜನರಿಗೆ ಇರ್ತಕ್ಕಂಥ ಜ್ಞಾನವನ್ನು ಬದಿಗಿಟ್ಟು ಅವರೆಲ್ಲೂ ಸಂಶಯದಲ್ಲಿ ಬೀಳುವಂತೆ ಮಾಡಿದ್ದೀಯಲ್ಲ. ಆದ್ದರಿಂದಾಗಿ ನನ್ನ ಪ್ರಶ್ನೆ ಏನಿದೆ ಅಂತಕೊಂಡಂತಂದರೆ, ಈ ಪ್ರಕೃತಿ ಪುರುಷರ ವೈಲಕ್ಷಣ್ಯ ಸ್ಪಷ್ಟವಾಗಿದ್ದರೂ ಕೂಡ ಯಾಕೆ ಹೊಡೆದಾಟ, ದೊಡ್ಡ ಸಿದ್ಧಾಂತ ಚರ್ಚೆ ನಡೆದಿದೆ? ಇದಕ್ಕೇನು ಕಾರಣ ಪರಮಾತ್ಮ ಹೇಳ್ತೀಯ? ಇಷ್ಟು ಉದ್ಧವ ಕೇಳಿದ ಪ್ರಶ್ನೆಯಲ್ಲಿ 5 ವಿಷಯಗಳಿವೆ. ನಿನ್ನಿಂದಲೇ ಜ್ಞಾನ, ನಿನ್ನಿಂದಲೇ ಆ ಜ್ಞಾನದ ಮರೆವು, ನಿನಗೆ ಎಲ್ಲರ ಬಗ್ಗೆ ಗೊತ್ತಿದೆ, ಆದ್ದರಿಂದ ನೀನು ಸಂಶಯ ಮಾಡಲಿಕ್ಕೆ ಆಗ್ತಕ್ಕಂಥವನು, ನೀನು ಸಮರ್ಥ, ಅದನ್ನು ಸಂಶಯ ದೂರ ಮಾಡಲಿಕ್ಕೆ ಸಮರ್ಥನಾಗಿದ್ದೆ, ಸಂಶಯವನ್ನು ದೂರ ಮಾಡು ಅಂತ ಉದ್ಧವ ಪರಮಾತ್ಮನಿಗೆ ಕೇಳಿಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಆಗ ಶ್ರೀಕೃಷ್ಣ ಉತ್ತರ ಕೊಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಶ್ರೀಕೃಷ್ಣ ಯಾವ ರೀತಿಯಾಗಿ ತಿಳಿಸಿ ಹೇಳಿದ? ಸಂಪೂರ್ಣ ವಿಭಿನ್ನರಾಗಿದ್ದರೂ ಸಹಿತ ಯಾಕೆ ಜನರಲ್ಲಿ ಅನೇಕ ರೀತಿಯಾಗಿರ್ತಕ್ಕಂಥ ಸಂಶಯ ವಿಪರ್ಯಯಗಳು ಅಂತನ್ನುವ ಉದ್ಧವನ ಪ್ರಶ್ನೆಗೆ ಭಗವಂತ ಉತ್ತರ ಕೊಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಪ್ರಕೃತಿ ಪುರುಷಶ್ಚೇತಿ ವಿಕಲ್ಪ ಪುರುಷ ಋಷಭ ಏಷ ವೈಕಾರಿಕ ಸರ್ಗೋ ಗುಣವ್ಯತಿಕರಾತ್ಮಕ. ಎಂಥ ಅದ್ಭುತ ಉತ್ತರ ಇದೆ. ಪರಮಾತ್ಮ ಹೇಳ್ತಾನೆ, ನೋಡಪ್ಪ, ಪ್ರಕೃತಿ ಮತ್ತು ಜಡ ಪ್ರಕೃತಿ ಮತ್ತು ಪರಮಾತ್ಮ ಇವರಿಬ್ಬರು ಪರಸ್ಪರ ಭಿನ್ನರಾಗಿದ್ದರೂ ಸಹಿತ ಇದರಲ್ಲಿ ಜನರಿಗೆ ಸಂಶಯ ಬರಲಿಕ್ಕೆ ಕಾರಣ ಏನು ಅಂತ ತಿಳ್ಕೊಂಡಂತಂದರೆ ತಮೋಗುಣ ಇದಕ್ಕೆ ಕಾರಣ. ತಮೋಗುಣವೇ ಇದಕ್ಕೆ ಕಾರಣ. ತಮೋಗುಣ ಯಾವಾಗ ಮನುಷ್ಯನಲ್ಲಿ ಉದ್ಭೂತವಾಗ್ತದೆ, ಇಂಥ ಸಂಶಯ ವ್ಯಾಪಾರಗಳೆಲ್ಲ ಅದ್ಯಾಕೆ ಸರಿ, ಇದ್ಯಾಕೆ ಹಂಗೆ, ಅದ್ಯಾಕೆ ಹಂಗೆ, ಇದ್ಯಾಕೆ ಹಂಗೆ ಪ್ರಾರಂಭ ಆಗ್ತದೆ. ಸತ್ವಗುಣ ಇದ್ದಾಗ ತತ್ವಶಾಸ್ತ್ರ ಹೇಳಿದ್ದು ಸರಿ, ಅದರಂತೆ ಇರೋಣ ಅಂತಿಕೊಂಡಂತೆ ಪ್ರವೃತ್ತಿ ಉಂಟಾಗ್ತದೆ, ಅದರಂತೆ ಪ್ರವೃತ್ತಿ ಪ್ರಾರಂಭ. ಆವಾಗ ಸತ್ವ ರಜೋಗುಣಗಳು ತಮ್ಮ ಕಾರ್ಯದಲ್ಲಿ ಪ್ರವೃತ್ತವಾಗ್ತವೆ. ಹಾಗಾದರೆ ತಮೋಗುಣ ಯಾಕೆ ಇಟ್ಟ ಪರಮಾತ್ಮ? ನೀನು ಕೇಳ್ಬೋದು, ಉದ್ಧವ, ತಮೋಗುಣ ಯಾಕೆ ಸೃಷ್ಟಿ ಮಾಡಿದೆ? ಅದನ್ನು ಮಾಡದೇ ಇರ್ಬೋದಾಗಿತ್ತಲ್ಲ. ಪರಮಾತ್ಮ ಹೇಳ್ತಾನೆ, ಮಾಡದೇ ಇರ್ಬೋದಾಗಿತ್ತಲ್ಲ, ಅಕರ್ತುಂ ಸಾಮರ್ಥ್ಯ ನನಗಿದೆ. ಆದರೆ ಸೃಷ್ಟಿಯಲ್ಲಿ ಸತ್ವಗುಣಕ್ಕೆ ಎಷ್ಟು ಸ್ಥಾನ ಇದೆಯೋ, ಅನಿವಾರ್ಯತೆ ಇದೆಯೋ, ರಜೋಗುಣದ ಅನಿವಾರ್ಯತೆ ಎಷ್ಟಿದೆಯೋ, ತಮೋಗುಣದ ಅನಿವಾರ್ಯತೆಯೂ ಅದೇ ರೀತಿಯಾಗಿದೆ. ಸೃಷ್ಟಿ ಅಂದರೆ ಏನಂತ ತಿಳ್ಕೊಂಡಿದ್ದೆ? ಸಾಮ್ಯಾವಸ್ಥೆಯಲ್ಲಿ ಇರುವ ಸತ್ವ ರಜಸ್ತಮೋ ಗುಣಗಳು ಅಂತೇನಿವೆ, ಇವುಗಳಲ್ಲಿ ಬೇರೆ ಬೇರೆ ಪ್ರಪೋರ್ಷನೇಟ್ನಲ್ಲಿ ಇವು ಯಾವಾಗ ಮಿಶ್ರಣವಾಗ್ತಾ ಹೋಗ್ತವೆ, ಆಗ ಈ ಸಂಪೂರ್ಣ ಸೃಷ್ಟಿ ಪ್ರಾರಂಭ ಆಗ್ತದೆ. ಜಗತ್ತಿನಲ್ಲಿ ಜ್ಞಾನಾನುಸಾರ ಕ್ರಿಯೆ, ಆನಂತರ ತಪ್ಪು ತಿಳುವಳಿಕೆ, ಇವು 3 ಕಾಮನ್ನಾಗಿ ಎಲ್ಲ ಕಡೆಯಲ್ಲೇ ಕಾಣ್ತಾ ಇರ್ತವೆ.
ಇವು ಮೂರು ಬೇರೆ ಬೇರೆ ಆಗಿದ್ದರೂ ಕೂಡ ಸೃಷ್ಟಿಯಾಗಬೇಕಾಗಿದ್ದರೆ ಮೂರೂ ಬೇಕು. ಯಾಕೆ ಮೂರೂ ಬೇಕು? ನಿನ್ನೆ ಕೇಳಿದ್ರಲ್ಲ, ಸತ್ವಗುಣದಿಂದ ಜ್ಞಾನ, ರಜೋಗುಣದಿಂದ ಕ್ರಿಯೆ, ತಮೋಗುಣದಿಂದ ಅಜ್ಞಾನ. ಸೃಷ್ಟಿಗೆ ಜ್ಞಾನವೂ ಬೇಕು, ಸೃಷ್ಟಿಗೆ ಕ್ರಿಯೆಯೂ ಬೇಕು. ಆನಂತರ ಸೃಷ್ಟಿಯಲ್ಲಿ ತಿಳಿಯದೇ ಇರತಕ್ಕಂಥ ವಸ್ತುಗಳ ಅಸಂಖ್ಯ ಇರೋದರಿಂದ ಅಜ್ಞಾನವೂ ಬೇಕು. ಇನ್ನು ಗುಣವೈಷಮ್ಯ ಸೃಷ್ಟಿಗೆ ಕಾರಣೀಭೂತ ಅಂತ ತಿಳ್ಕೊಂಡಂತೇಳಿ ಉದ್ಧವ ಕೇಳ್ತಾನೆ, ಗುಣವೈಷಮ್ಯ ಸೃಷ್ಟಿಗೆ ಕಾರಣ ಅಂದೇನರ್ಥ? ಅಂದೇನರ್ಥ ಅಂತ ತಿಳ್ಕೊಂಡಂತಂದರೆ, ಸತ್ವರಜಸ್ತಮೋ ಗುಣಗಳು ಪ್ರಳಯ ಕಾಲದಲ್ಲಿ ಸಮಾನ ಅವಸ್ಥೆಯಲ್ಲಿ ಇರ್ತವೆ. ಮೊನ್ನೆ ಹೇಳಿದ ನೆನಪಿಟ್ಕೊಳ್ಳಿ, ಶುದ್ಧ ಸತ್ವ ಸೃಷ್ಟಿಲಿಗೆ ಬರೋದೇ ಇಲ್ಲ, ಸತ್ಯಲೋಕದಲ್ಲಿ ಮಾತ್ರ ಇದೆ. ಶುದ್ಧ ತಮಸ್ಸು ಸೃಷ್ಟಿಯಲ್ಲಿ ಇಲ್ಲ, ಅದು ಅಂಧಂತಮಸ್ಸಲ್ಲಿ ಮಾತ್ರ ಇದೆ. ಪ್ರಳಯ ಕಾಲದಲ್ಲಿ ಸತ್ವಗುಣಗಳ ಜೊತೆಗೆ ಬೆಳೆದು ಸತ್ವಗುಣದ ಕೆಲವು ವಿಶಿಷ್ಟತೆಯಿಂದ ಯುಕ್ತವಾದ ರಜೋಗುಣವೇ ಸತ್ವಗುಣ ಅಂತ ಅನಿಸ್ಕೊಳ್ತದೆ. ಈ ಸೃಷ್ಟಿಯಲ್ಲಿ ವಿಚಾರ ಮಾಡುವಾಗ ರಜೋಗುಣ ಒರಿಜಿನಲ್ ಇದ್ದೇ ಇರ್ತದೆ. ತಮೋಗುಣ ರಜೋಗುಣದ ಒಂದು ಭಾಗ, ತಮೋಗುಣ ಜೊತೆಗೆ ಸಂಪೂರ್ಣ ಪ್ರಳಯ ಕಾಲದಲ್ಲಿ ಬೆಳೆದು ಅದರ ಗುಣಗಳನ್ನು ತೆಗೆದುಕೊಂಡು ಬಂದಿದೆ. ತಮೋಗುಣಗಳಿಂದ ಯುಕ್ತವಾದ ರಜೋಗುಣ, ಸತ್ವಗುಣಗಳಿಂದ ಯುಕ್ತವಾಗಿರ್ತಕ್ಕಂಥ ರಜೋಗುಣ ಮತ್ತು ರಜೋಗುಣ, ಇವುಗಳು ಪ್ರಕೃತಿಯಲ್ಲಿ ಸಮಾನಾವಸ್ಥೆಯಲ್ಲಿರ್ತವೆ ಅಂತಂದ್ರೇನು? ರಜೋಗುಣಕ್ಕೆ 12 ಭಾಗಗಳು, ಒಂದು ಸತ್ವಗುಣದಲ್ಲಿ, ಒಂದು ತಮೋಗುಣದಲ್ಲಿ, ಉಳಿದ 10 ಸ್ವಾಭಾವಿಕವಾಗಿ ನಿಶ್ಚಿಷ್ಟವಾಗಿರ್ತಕ್ಕಂಥ ರೀತಿಯಲ್ಲಿ ಇರ್ತದೆ. ಆಗ ತಮೋಗುಣದ ಕಾರ್ಯವೂ ಇರೋದಿಲ್ಲ, ರಜೋಗುಣದ ಕಾರ್ಯವೂ ಇರೋದಿಲ್ಲ, ಸತ್ವಗುಣದ ಕಾರ್ಯವೂ ಇರೋದಿಲ್ಲ. ಯಾವಾಗ ಸೃಷ್ಟಿ ಮಾಡಬೇಕು ಅಂತೇಳಿ ಪರಮಾತ್ಮ ಬಯಸ್ತಾನೆ, ಮಹಾಲಕ್ಷ್ಮೀ ದೇವಿ ಯಾವಾಗ ಆಗ್ರಹ ಮಾಡ್ತಾಳೆ ಪರಮಾತ್ಮ ಸೃಷ್ಟಿಯನ್ನು ಮಾಡು ಅಂತ ತಿಳ್ಕೊಂಡಂತೇಳಿ, ಆ ಕಾಲದಲ್ಲಿ ಜ್ಞಾನಕ್ಕೆ ಪ್ರಾಧಾನ್ಯವನ್ನು ಕೊಡೋದಕ್ಕೋಸ್ಕರ ಪರಮಾತ್ಮ ಏನು ಮಾಡ್ತಾನೆ ಅಂತ ತಿಳ್ಕೊಂಡಂತಂದರೆ, ಒಂದು ತಮೋಗುಣದ ಒಂದು ಅಂಶ ತೆಗೆದುಕೊಳ್ತಾನೆ. ಆನಂತರ ಸತ್ವಗುಣದ 10 ಅಂಶಗಳನ್ನು ತೆಗೆದುಕೊಳ್ತಾನೆ. ಪ್ರಪೋರ್ಷನೇಟ್ ತಮೋಗುಣಕ್ಕಿಂತ ಸತ್ವಗುಣ ಜಾಸ್ತಿ, ಅದಕ್ಕಿಂತಲೂ 100 ಪಟ್ಟು ರಜೋಗುಣ ತೆಗೆದುಕೊಳ್ತಾನೆ. ಈ ಮೂರನ್ನು ಸೇರಿಸಿ ಎಲ್ಲಿ ಸತ್ವಗುಣದ ಪ್ರಾಚುರ್ಯ ಇದೆ, ಕಾಮನ್ ರಜೋಗುಣದ ಪ್ರಾಚುರ್ಯ ಎಲ್ಲ ಕಡೆಯಲ್ಲಿಯೂ, ಕ್ರಿಯೆ ಎಲ್ಲರಲ್ಲೂ ಬೇಕೇ ಬೇಕು. ಆದರೆ ತಮೋಗುಣಕ್ಕಿಂತಲೂ ಸತ್ವಗುಣ ಎಲ್ಲಿ ಹೆಚ್ಚು ಇದೆ, ಇದು ಮಹತ್ತತ್ವ. ಈ ಮಹತ್ತತ್ವ ಏನು ಮಾಡ್ತದೆ? ಸತ್ವಗುಣ ಹೆಚ್ಚಿರೋದ್ರಿಂದಾಗಿ, ಅದರ ಜೊತೆಗೆ ರಜೋಗುಣ ಇರೋದರಿಂದಾಗಿ ಜ್ಞಾನಪೂರ್ವಕವಾದ ಸೃಷ್ಟಿಗೆ ಕಾರಣೀಭೂತವಾಗ್ತದೆ. ಇನ್ನು ಸತ್ವಗುಣಕ್ಕಿಂತಲೂ ಪ್ರಚುರವಾದ ತಮೋಗುಣ, ಒಂದು ಸತ್ವಗುಣ ಇದ್ದರೆ 10 ಪಟ್ಟು ತಮೋಗುಣ, 100 ಪಟ್ಟು ರಜೋಗುಣ ಸೇರಿರ್ತಕ್ಕಂಥ ಸಂದರ್ಭದಲ್ಲಿ ಆವಾಗ ಅಹಂಕಾರ ತತ್ವ ಹುಟ್ಟುತ್ತದೆ. ಮೊದಲು ಹುಟ್ಟಿದ್ದು ಮಹತ್ತತ್ವ, ಆನಂತರ ಅಹಂಕಾರ ತತ್ವ. ಇವು ಎರಡರಲ್ಲಿಯೂ ಕೂಡ ಗುಣಗಳು ಸಮಾನ ಇಲ್ಲ. 10, 11, 12 ಸತ್ವಗಳು, 12 ರಜೋಗುಣಗಳು, 12 ತಮೋಗುಣಗಳು ಇಲ್ಲ. ಸತ್ವಗುಣದಲ್ಲಿ ತಮೋಗುಣ ಒಂದೇ ಇದೆ, ಅದಕ್ಕಿಂತ 10 ಪಟ್ಟು ಸತ್ವಗುಣ ಇದೆ, ಅದಕ್ಕಿಂತ 100 ಪಟ್ಟು ರಜೋಗುಣ ಇದೆ. ಆನಂತರ ಅಹಂಕಾರ ತತ್ವದಲ್ಲಿ ರಜೋಗುಣ ಕಾಮನ್ ಎಲ್ಲಕ್ಕಿಂತ ಹೆಚ್ಚಿದೆ, ಆದರೆ ಸತ್ವಗುಣಕ್ಕಿಂತಲೂ ತಮೋಗುಣ ಹೆಚ್ಚಿದೆ.
ಆದ್ದರಿಂದಾಗಿ ಈ ತಮೋಗುಣದಿಂದ ತಯಾರಾಗಿರ್ತಕ್ಕಂಥ ಏನು ಅಹಂಕಾರ ತತ್ವ ಇದೆಯಲ್ಲ ಉದ್ದವ, ಈ ಅಹಂಕಾರ ತತ್ವದಲ್ಲಿಯೂ ಕೂಡ ವಿಕಾರವಾಗ್ತದೆ. ಅದಕ್ಕೆ ವೈರಾಜ್ಯ ಸೃಷ್ಟಿ, ವಿಕಾರ ಸೃಷ್ಟಿ ಅಂತ ನಾನು ಕರಿತೇನೆ. ಏನು ವಿಕಾರ ಆಗ್ತದೆ? ಆ ಅಹಂಕಾರ ತತ್ವದಲ್ಲಿ ವೈಕಾರಿಕ ಅಂತ ಒಂದು ವಿಭಾಗವಾಗ್ತದೆ, ಆನಂತರ ತೈಜಸ ಅಂತ ಅನ್ನೋದು ವಿಭಾಗವಾಗ್ತದೆ, ತಾಮಸ ಅಂತ ಅನ್ನೋದು ವಿಭಾಗವಾಗ್ತದೆ. ವಿಭಾಗವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಆ ವೈಕಾರಿಕ ಅಹಂಕಾರ ತತ್ವ ಅಂತಿಕೊಂಡಂತೇನಿದೆ ಇದು ಸತ್ವಪ್ರಚುರವಾಗಿರ್ತದೆ, ತೈಜಸ ರಜಪ್ರಚುರವಾಗಿರ್ತದೆ, ತಾಮಸ ಅಹಂಕಾರ ತಮೋಗುಣ ಪ್ರಚುರವಾಗಿರ್ತದೆ. ಈ ತಮೋಗುಣದ ಪ್ರಾಚುರ್ಯ ಅಂತಿಕೊಂಡಂತೇನಿದೆ ಈ ತಮೋಗುಣದ ಪ್ರಾಚುರ್ಯವೇ ಅಜ್ಞಾನಕ್ಕೂ ಮತ್ತು ಪ್ರಕೃತಿ ಪುರುಷರ ವಿವೇಕಕ್ಕೂ ಅದರಲ್ಲಿರ್ತಕ್ಕಂಥ ಆ ಪ್ರಕೃತಿ ಪುರುಷರು ಒಂದೇನೋ ಬೇರೆ ಬೇರೆ ಅಂತಕ್ಕಂಥ ಸಂಶಯಕ್ಕೆ ಮೂಲ ಕಾರಣ ಈ ತಮೋಗುಣ. ತಮೋಗುಣ ಮೂಲ ಕಾರಣ. ಇನ್ನು ಮತ್ತು ಸತ್ವಗುಣ ಅಂದ್ರೇನು, ರಜೋಗುಣ ಅಂದ್ರೇನು, ತಮೋಗುಣ ಅಂದ್ರೇನು ನೆನಪು ಮಾಡಿಕೊಡ್ಬೇಕಾಗ್ತಲ್ಲ. ಎಲ್ಲಿ ತಪ್ಪು ಇಲ್ಲದ ಒಂದು ರೀತಿಯಾಗಿರ್ತಕ್ಕಂಥ ಕ್ರಮ ಇದೆ ಅಲ್ಲಿ ದೋಷ ಇಲ್ಲ, ಅದು ಸತ್ವಗುಣ. ಸತ್ವಗುಣದ ಉನ್ನಾಹ ಇದ್ದಾಗ ಪರಮಾತ್ಮ ಭಗವದ್ಗೀತೆಯಲ್ಲಿ ತಿಳಿಸಿ ಹೇಳ್ತಾನೆ, ಆಗ ಅವನಿಗೇನೋ ಒಂದು ಥರದ ಪ್ರಕಾಶ ಕಾಣಿಸ್ತದೆ. ಆನಂತರ ಏನೋ ಒಂದು ತಿಳ್ಕೊಳ್ಬೇಕು ಅಂತ ಇಚ್ಛೆ, ಜಿಜ್ಞಾಸೆ, ಅದರ ಬಗ್ಗೆ ಇರ್ತಕ್ಕಂಥ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಒಂದು ಪ್ರಯತ್ನ ಎಲ್ಲವೂ ಇರ್ತದೆ. ಒಟ್ಟು ಏನೋ ಜ್ಞಾನದಿಂದ ತಿಳ್ಕೊಳ್ಬೇಕಾಗಿರ್ತಕ್ಕಂಥ ವಿಶಿಷ್ಟತೆ ಇರ್ತದೆ. ಯಾವಾಗ ರಜೋಗುಣದ ಪ್ರಾಚುರ್ಯ ಉಂಟಾಗ್ತದೆ ಆಗ ಮನುಷ್ಯ ಖಾಲಿ ಕೂತ್ಕೊಳ್ಳೋದಿಲ್ಲ, ಬಾಲು ಸುಟ್ಟ ಬೆಕ್ಕಿನಂತೆ ಅಲ್ಲಿ ಇಲ್ಲಿ ತಿರುಗ್ತಿರ್ತಾನೆ. ಜಗತ್ತಿನಲ್ಲಿ ನಮ್ಮ ಪ್ರವೃತ್ತಿಗೆ ಕಾರಣ ರಜೋಗುಣದ ಪ್ರಾಧಾನ್ಯವೇ ಕಾರಣ. ತಮೋಗುಣ ಪ್ರಮಾದ ಆಲಸ್ಯ ನಿದ್ರಾಭಿ. ತಮೋಗುಣ ಪ್ರಚುರವಾದಾಗೆಲ್ಲ ತಪ್ಪು ಮಾಡ್ತೇವೆ, ಇಲ್ಲ ಆಲಸ್ಯಗಳಾಗಿ ಕೆಲಸ ಮಾಡದೆ ಕೂತ್ಕೊಳ್ತೇವೆ, ಇಲ್ಲ ನಿದ್ದೆ ಮಾಡ್ತಾ ಟೈಮ್ ಪಾಸ್ ಮಾಡ್ತೇವೆ. ಕೆಲವರು ಯುವಕರು ಇರ್ತಾರಲ್ಲ, ಈ ಕಡೆಗೆ ಅಭ್ಯಾಸವೂ ಬೇಕಾಗಂಗಿಲ್ಲ, ಈ ಕಡೆ ಸುಮ್ಮನೆ ಇರ್ಲಿಕ್ಕೆ ಬೇಕಂಗೆ ಮಂದಿ ಕಾರ್ಬಾರ್ ಮಾಡ್ಕೋತ ಏನೋ ರೀತಿಯಾಗಿ ಮಾಡಿ ಕೊನೆಗೆ ಹೋಗಿ ಬೀಳ್ತಾರೆ, ನಿದ್ದೆ ಮಾಡ್ತಾರೆ, ಯಾವಾಗೋ ಮಲ್ಕೋತಾರೆ, ಯಾವಾಗೋ ಹೇಳ್ತಾರೆ. ಈ ತಮೋಗುಣ ಅಂತಿಕೊಂಡಂತೇನಿದೆ, ಯಾರಲ್ಲಿ ತಮೋಗುಣ ಇದೆ ಅವರಿಗೇ ಸಂಶಯ ಬರ್ತದೆ, ಈ ಪ್ರಕೃತಿ ಪುರುಷರು ಒಬ್ಬನೇನೋ ಬೇರೆ ಬೇರೆನೋ. ಅಂದರೆ ಏನು ತಿಳ್ಕೊಳ್ಬೇಕು? ಯಾರು ಪರಮಾತ್ಮ ಮತ್ತು ಜಗತ್ತು, ಪರಮಾತ್ಮ ಮತ್ತು ಜೀವ, ಅಂದರೆ ಜಗತ್ತು ಜಡ, ಜಡ ಪರಮಾತ್ಮ, ಜಡ ಜೀವ, ಜಡ ಜಡ, ಜೀವ ಜೀವ, ಜೀವ ಪರಮಾತ್ಮ, ಇವುಗಳ ಭೇದ ಯಾರು ಅರ್ಥ ಮಾಡಿಕೊಂಡಿಲ್ಲ ಅವರಲ್ಲಿ ತಮೋಗುಣ ಪ್ರಾಚುರ್ಯ ಇದೆ ಅಂತ ಇಟ್ಕೊಳ್ಳಿ. ಭೇದ ಇಲ್ಲ, ಜಗತ್ತಿನಲ್ಲಿ ಕೇವಲ ಭೇದ ಇದೆ ಅಂತಕ್ಕಂಥವರು ತಮೋಗುಣ ಪ್ರಚುರರು. ಭಾಗವತದಲ್ಲಿ ಪರಮಾತ್ಮನ ಪ್ರಕಾರ ಏಷ ವೈಕಾರಿಕ ಸರ್ಗ ಗುಣವ್ಯತಿಕರಾತ್ಮಕ. ಆದ್ದರಿಂದಾಗಿ ವೈಕಾರಿಕ ಸರ್ಗ ಅಂತಿಕೊಂಡಂತ ಅನಿಸ್ಕೊಂಡ ವೈಕಾರಿಕ ಅಹಂಕಾರದ ನಂತರ ಬಂದಿರತಕ್ಕಂಥ ತಾಮಸ ಅಹಂಕಾರ ಅಂತಿಕೊಂಡಂತೇನಿದೆ, ಈ ತಾಮಸ ಅಹಂಕಾರವೇ ನಾಹಂಕರ್ತ ಅಂತನೂ ಭಾವನೆ ತಂದು ಕೊಡ್ತದೆ, ನಾನೇ ಭೋಕ್ತ ಅಂತಿಕೊಂಡಂತನೂ ಭಾವನೆ ತಂದು ಕೊಡ್ತದೆ. ಅಹಂಕಾರ ತತ್ವದ ಗುಣಧರ್ಮ. ಇದರಿಂದಾಗಿ ನಾನು ದೇವರೇನು ಬೇರೆ ಅಲ್ಲ, ನಾನೇ ದೇವರು ಅಂತಿಕೊಂಡಂತಕ್ಕಂಥ ಪ್ರವೃತ್ತಿ ಉಂಟಾಗ್ತದೆ. ನಾನೇ ದೇವರು ಅಂತನ್ನೋ ಪ್ರವೃತ್ತಿಗೆ ಏನು ಕಾರಣ ಅಂತಿಕೊಂಡಂತನ್ನೋದನ್ನು ಪರಮಾತ್ಮ ಸ್ಪಷ್ಟವಾಗಿ ಹೇಳಿದ. ಸ್ಪಷ್ಟವಾಗಿ ಹೇಳ್ತಕ್ಕಂಥ ಸಂದರ್ಭದಲ್ಲಿ ತಮೋಗುಣ ಈ ಜಗತ್ತಿನಲ್ಲಿರ್ತಕ್ಕಂಥ ಏನು ಅಜ್ಞಾನ ಅಂತಿಕೊಂಡು ಇದಕ್ಕೆ ಕಾರಣವಾಗಿದೆ. ಯಾಕೆ ತಮೋಗುಣಗಳಿಗೆ ಪ್ರಯತ್ನ ಇರೋದಿಲ್ಲ. ತಮೋಗುಣಗಳಿಗೆ ಜೀವನದಲ್ಲಿ
ನಾನೊಂದು ಉದ್ದೇಶ ಮುಟ್ಟಬೇಕು ಅಂತಿಕೊಂಡಂತನ್ನುವ ಆ ಒಂದು ಆ ಉದ್ದೇಶ ಪ್ರಾಪ್ತಿಯ ಬಗ್ಗೆ ಇರತಕ್ಕಂಥ ಲವಲವಿಕೆ ಇರೋದಿಲ್ಲ. ಪ್ರಮಾದ ಆಲಸ್ಯಗಳಿಂದ ಇವರು ಈ ರೀತಿಯಾಗಿರ್ತಕ್ಕಂಥ ರೀತಿಯಲ್ಲಿ ಒಂದು ವಿಚಿತ್ರವಾದ ಕ್ರಮದಲ್ಲಿರ್ತಾರೆ. ಆದ್ದರಿಂದ ತಮೋಗುಣವೇ ಈ ಅಜ್ಞಾನಕ್ಕೆ ಕಾರಣ. ಜಗತ್ತಿನಲ್ಲಿ ಏನೇನು ಪ್ರಕೃತಿ ಪುರುಷ ಬೇಕಾಗಿಲ್ಲ, ಪ್ರಕೃತಿ ಸಾಕು, ಪ್ರಕೃತಿವಾದದಿಂದ ನೇಚರ್ದಿಂದಲೇ ಸಂಪೂರ್ಣ ಸೃಷ್ಟಿ ಅಂತ ತಿಳ್ಕೊಂಡು ಅಂತೇಳಿ ಇಂಥ ವಾದ ಮಾಡತಕ್ಕಂಥವರು ತಮೋಗುಣ ಪ್ರಚುರರಾಗಿದ್ದಾರೆ. ಆನಂತರ ಸಾಂಖ್ಯರು ಪ್ರಕೃತಿ ಮುಖ್ಯವಾಗಿರ್ತಕ್ಕಂಥ ಸೃಷ್ಟಿಯಲ್ಲಿ ಬರ್ತಕ್ಕಂಥದ್ದು, ಪುರುಷ ಕೇವಲ ಜೊತೆಯಲ್ಲಿ ಸಾಕ್ಷಿ ಮಾತ್ರ ಬೇಕು ಅನ್ನುವ ಸಾಂಖ್ಯರಾಗಲಿ, ಆನಂತರ ಸಾಂಖ್ಯರ ಅಭಿಪ್ರಾಯವನ್ನೇ ಹೇಳುತ್ತಾ ಯೋಗದಿಂದ ಪರಮಾತ್ಮನ ಪ್ರಾಪ್ತಿಯನ್ನು ಮಾಡ್ಬೋದು ಅಂತಿಕೊಂಡಂತನ್ನುವ ಹೇಳುವ ಯೌಗಿಕರಾಗಲಿ, ಆನಂತರ ಕೇವಲ ತರ್ಕದಿಂದ ಪರಮಾತ್ಮನಲ್ಲಿ ಎಷ್ಟೇ ಗುಣ ಆದರೂ ದೋಷ ಇವೆ ಅಂತ ಹೇಳುವ ತಾರ್ಕಿಕರಾಗಲಿ, ನ್ಯಾಯ ದರ್ಶನವಾಗಲಿ, ನ್ಯಾಯ ದರ್ಶನವನ್ನೇ ಅವಲಂಬಿಸಿರ್ತಕ್ಕಂಥ ಸಪ್ತ ಪದಾರ್ಥ, ನವದ್ರವ್ಯ ಇತ್ಯಾದಿ ವಿಭಾಗಗಳನ್ನು ಮಾಡಿ ಇಂಥ ಈ ವಿಕೃತಿಯಿಂದಲೇ ಸಂಪೂರ್ಣವಾದ ಸೃಷ್ಟಿಯ ಕ್ರಮ ಅಂತ ಹೇಳ್ತಕ್ಕಂಥ ವೈಶೇಷಿಕರಾಗಲಿ, ದೇವರು ಬೇಕಾಗಿಲ್ಲ, ನಮ್ಮ ಪುಣ್ಯದಿಂದಲೇ ನಾವು ನಮ್ಮ ಸುಖವನ್ನು ರೂಪ ಅಂತ ಸ್ವರ್ಗ ಪಡಿತೇವೆ ಅಂತಕ್ಕಂಥ ದೇವರನ್ನು ಸರಿಯಾಗಿ ಒಪ್ಪದೇ ಇರತಕ್ಕಂಥ ಮೀಮಾಂಸಕರಾಗಲಿ, ಆನಂತರ ಜೀವಬ್ರಹ್ಮ ಒಬ್ಬನೇ ಅಂತಿಕೊಂಡು ಅಂತಕ್ಕಂಥವರಾಗಲಿ, ಜಗತ್ತು ಸುಳ್ಳು ಅಂತ ಹೇಳ್ತಕ್ಕಂಥವರಾಗಲಿ, ಪರಮಾತ್ಮ ಮತ್ತು ಪ್ರಕೃತಿ ಪರಮಾತ್ಮನೇ ಪ್ರಕೃತಿಯಾಗಿ ಹುಟ್ಟುತ್ತಾನೆ ಅಂತಿಕೊಂಡು ಅಂಥೇಳಿ ಭಗವಂತನನ್ನು ಉಪಾದಾನ ಕಾರಣ ಅಂತಿಕೊಂಡು ಅಂತ ಹೇಳುವ ಭಾಸ್ಕರರಾಗಲಿ ಅಥವಾ ಅರವಿಂದೋ ಇತ್ಯಾದಿಗಳಾಗಲಿ, ಪರಮಾತ್ಮ ಹೇಳ್ತಾನೆ ಇವರಲ್ಲಿ ತಮೋಗುಣದ ಉನ್ನಾಹವಾದದ್ದರಿಂದಾಗಿ ಅವರು ಈ ರೀತಿಯಾಗಿ ಮಾತನಾಡ್ತಾರೆ, ಸರಿಯಾದ ತತ್ವವನ್ನು ತಿಳಿದುಕೊಳ್ಳುವುದಕ್ಕೋಸ್ಕರ ಸಮರ್ಥರಾಗುವುದಿಲ್ಲ. ಆದ್ದರಿಂದ ತಮೋಗುಣದಿಂದ ದೂರ ಇರಬೇಕು. ಅದಕ್ಕೋಸ್ಕರವೇ ಹೇಳಿದ್ದಲ್ಲ, ಈರುಳ್ಳಿ ತಿನ್ನಬೇಡಿ, ಬೆಳ್ಳುಳ್ಳಿ ತಿನ್ನಬೇಡಿ, ಗಜ್ಜರಿ ತಿನ್ನಬೇಡಿ, ಮೂಲಂಗಿ ತಿನ್ನಬೇಡಿ, ಮಾಂಸ ತಿನ್ನಬೇಡಿ. ಯಾಕೆ ಹೇಳಿದ್ದು? ಇವೆಲ್ಲ ವಸ್ತುಗಳು ತಮೋಗುಣ ಪ್ರಚುರವಾಗಿರ್ತಕ್ಕಂಥ ವಸ್ತುಗಳು. ಇಂಥ ವಸ್ತುಗಳನ್ನು ತಿನ್ನೋದ್ರಿಂದ ಅಜ್ಞಾನ ಹೆಚ್ಚಾಗ್ತಾ ಹೋಗ್ತದೆ. ಆದ್ದರಿಂದಾಗಿ ತಮೋಗುಣ ಗುಣವ್ಯತಿರೇಕಾತ್ಮಕ ವೈಕಾರಿಕ ಸರ್ಗ ಅದರಲ್ಲಿರ್ತಕ್ಕಂಥ ತಮೋಗುಣವೇ ಈ ಅಜ್ಞಾನಕ್ಕೆ ಕಾರಣ. ಪರಮಾತ್ಮನನ್ನು ಸ್ವಭಾವತಃ ವಿಲಕ್ಷಣರಾದಂಥ ಪ್ರಕೃತಿ ಪುರುಷರಲ್ಲಿ ಆ ಒಂದು ಬೈಫರ್ಕೇಷನ್ ಮಾಡಲಿಕ್ಕೆ ಗೊತ್ತಾಗದೇ ಇರತಕ್ಕಂಥವರು ತಮೋಗುಣ ಇದಕ್ಕೆ ಕಾರಣ ಅಂದಾಕ್ಷಣಕ್ಕೆ ಉದ್ಧವ ಹೇಳ್ತಾನೆ. ಪರಮಾತ್ಮ ಮತ್ತೆ ಕಪಟ ನಾಟಕ ಸೂತ್ರಧಾರಿಯಾದೀನಿ. ಇವತ್ತು ಅರ್ಥ ಆಯಿತು ನೀನು ಕಪಟ ನಾಟಕ ಸೂತ್ರಧಾರಿ ಅಂತ ತಿಳ್ಕೊಂಡು ಅಂತೇಳಿ. ಯಾಕೋ ನಾ ಏನು ಮಾಡಿದೆ, ನಾ ಏನು ನಿನಗೆ ಮೋಸ ಮಾಡೀನಿ? ಅಲ್ಲ, ಪರಮಾತ್ಮ ಮೊದಲನೇ ಸ್ಕಂದದಿಂದ ಇಲ್ಲಿ ತನಕ ಜಡ ಜಗತ್ತಿಗೆ ಕಾರಣ ಅಲ್ಲ, ಚೇತನನೇ ಜಗತ್ತಿಗೆ ಕಾರಣ ಅಂತಿಕೊಂಡಂತೇಳಿ ಉಪದೇಶ ಮಾಡಿದ ನೀನು ಈಗ ಅಜ್ಞಾನಕ್ಕೆ ತಮೋಗುಣ ಜಡವೇ ಕಾರಣ ಅಂತ ಹೇಳ್ತಾ ಇದ್ದೀಯಲ್ಲ. ಜಡವಾಗಿರ್ತಕ್ಕಂಥ ತಮೋಗುಣ ಇವನಿಗೆ ಅಜ್ಞಾನ ಕೊಟ್ಟದ್ದು ಹೇಗೆ? ಇವನ ಜ್ಞಾನವನ್ನು ತಿರೋಧಾನ ಮಾಡೋದು ಹೇಗೆ? ಯಾಕೆ ಪರಮಾತ್ಮ ಈ ರೀತಿಯಾಗಿ? ಏನು ಹೇಳು ನನಗೆ, ಸರಿಯಾಗಿ ನಿಜವಾಗಿ ಹೇಳು. ನೀ ಹೇಳಿದ್ದೆ ಅಂತ ಇಷ್ಟಕ್ಕೆ ನಾನು ನಿಲ್ಲೋದಿಲ್ಲ, ಯಾಕೆ ನನಗೆ ಸಂಶಯ ಬಂದಿದೆ, ಪ್ರಶ್ನೆ ಮಾಡ್ತಾ ಇದ್ದೇನೆ. ಜಡವಾಗಿರ್ತಕ್ಕಂಥ ತಮೋಗುಣ ನಮ್ಮ ಜೀವನದ ಮೇಲೆ ಪರಿಣಾಮ ಎಷ್ಟರು ಬೀಳಲಿಕ್ಕೆ ಸಾಧ್ಯತೆ ಇದೆ, ಎಷ್ಟು ಕ್ರಮದಲ್ಲಿ ಬೀಳಲಿಕ್ಕೆ ಸಾಧ್ಯ ಇದೆ? ಕೇವಲ ಈರುಳ್ಳಿ ತಿನ್ನೋದ್ರಿಂದ ವೈಚಾರಿಕತೆ ಹೋಗ್ತದೆ, ತಮೋಗುಣದ ವಸ್ತುಗಳನ್ನು ತಿನ್ನೋದ್ರಿಂದ ಹೋಗ್ತದೆ? ನನಗೆ ಸಂಶಯ ಇದೆ. ಪರಮಾತ್ಮ ಜಡ ಹೇಗೆ ಕಾರಣ ಅನ್ನೋದನ್ನು ನನ್ನ ಸಮಸ್ಯೆಗೆ ಉತ್ತರ ಕೊಡು ಅಂತ ತಿಳ್ಕೊಂಡು ಅಂತ ಹೇಳಿದಾಗ ಪರಮಾತ್ಮನ ಕೇಳ್ತಾನೆ, ಇಲ್ಲ ಉದ್ದವ, ಈ ಜಗತ್ತಿನ
ಜನರಿಗೆ ಅಜ್ಞಾನ ಕೊಡ್ತಕ್ಕಂಥವನು ಕೂಡ ನಾನೇನು, ನಿನ್ನನ್ನು ಪರೀಕ್ಷಿಸೋದಕ್ಕೋಸ್ಕರ ತಮಗುಣಂತ ಇಷ್ಟೇ ಹೇಳಿದೆ. ಆದ್ದರಿಂದಾಗಿ ನನ್ನ ಈ ಸೃಷ್ಟಿಯ ಸಂದರ್ಭದಲ್ಲಿ ನನ್ನ ವೈಭವ ಹೇಗಿದೆ, ಈ ಸೃಷ್ಟಿಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾನು ಎಷ್ಟು ನನ್ನ ರೀತಿಯಿಂದ ಜಗತ್ತಿಗೆ ಉಪಕಾರ ಮಾಡ್ತೇನೆ ಅದನ್ನು ಹೇಳ್ತೇನೆ, ಕೇಳು ಅಂತ ತಿಳ್ಕೊಂಡು ಅಂತೇಳಿ ಪ್ರಾರಂಭ ಮಾಡ್ತಾನೆ. ಪರಮಾತ್ಮ ಏನನ್ನೂ ಉತ್ತರ ಕೊಟ್ಟ. ಜ್ಞಾನಾಜ್ಞಾನಗಳಿಗೆ ಕಾರಣರು ಯಾರು ಅಂತ ಅನ್ನೋದು ಪರಮಾತ್ಮ ಹೇಗೆ ಉತ್ತರ ಕೊಟ್ಟ ಅನ್ನೋದನ್ನು ನಾವು ನಾಳಿನ ದಿವಸ ತಿಳಿದುಕೊಳ್ಳಲಿಕ್ಕೆ ಪ್ರಯತ್ನಿಸೋಣ. ಶ್ರೋತೃಗಳೇ, ಕನ್ಫ್ಯೂಷನ್ ಆಗಬೇಡಿ. ಬಹಳ ಇವತ್ತಿನ ದಿವಸದ ಮಟೀರಿಯಲ್ ಸೈನ್ಸಿಗೆ ಉತ್ತರವನ್ನು ಕೊಡ್ತಾ ಪರಮಾತ್ಮ ಜಡದಿಂದ ಸೃಷ್ಟಿ ಇಲ್ಲ ಅಂತ ಅನ್ನತಕ್ಕಂಥ ಮಹತ್ವಪೂರ್ಣವಾದ ವಿಚಾರವನ್ನು ಹೇಳೋದಕ್ಕೋಸ್ಕರ ಋಷಿಗಳು ಹೇಳಿದ ಆ 1, 3, 7, 9, 11 ಆನಂತರ 17, 24, 30, 33 ಅನ್ನುವ ಸಂಖ್ಯೆಯಲ್ಲಿ ಯಾವುದಕ್ಕೋಸ್ಕರ ಇಷ್ಟು ಹೇಳಿದರು ಅನ್ನುವ ಯುಕ್ತಿಯನ್ನು ಪರಮಾತ್ಮ ತಿಳಿಸ್ತಾ, ನನ್ನ ಋಷಿಗಳು ಸುಳ್ಳು ಹೇಳೋದಿಲ್ಲ, ಆದ್ದರಿಂದ ಋಷಿಗಳು ಹೇಳಿದ ಸ್ಮೃತಿಗಳು, ಪುರಾಣಗಳು, ಸ್ಮೃತಿಗಳನ್ನು ಪೂರ್ತಿ ನಂಬಿ ಅನ್ನೋದನ್ನು ಸೂಚನೆ ಮಾಡ್ತಾ ಪರಮಾತ್ಮ ಈ ತಮೋಗುಣಕ್ಕೆ ನಾನು ಹೇಗೆ ಕಾರಣ, ನಾನೊಬ್ಬನೇ ಕಾರಣನು, ಬೇರೆಯವರಿದ್ದಾರೋ ಅನ್ನೋದನ್ನು ಹೇಳಿ ಪ್ರಾರಂಭ ಮಾಡ್ತಾನೆ. ಈಗಾಗಲೇ 1 ಗಂಟೆ ಆದ್ದರಿಂದಾಗಿ ನಾಳಿನ ದಿವಸ ನಾವು ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ. ಇತ್ಯದ್ಯ ಕಥಾ ಪ್ರಸಕ್ತಿ. ಹರೇ ರಾಮ ಹರೇ ರಾಮ, ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ಸ್ವಾಮ್ಯಹಂ. ಅಚ್ಯುತಾನಂತ ಗೋವಿಂದ ಪ್ರಣತಾಮಾರ್ತಿನಾಶನ ರೋಗಾನ್ಮೇ ನಾಶಯಾಶೇಷಾನ್ ಆಶು ಧನ್ವಂತರೇ ಹರೇ. ಅಚ್ಯುತಾನಂತ ಗೋವಿಂದ ನಾಮೋಚ್ಚಾರಣ ಬೇಡಜಾತ್ ನಶ್ಯಂತೆ ಸಕಲ ರೋಗ ಸತ್ಯಂ ಸತ್ಯಂ ವದಾಮ್ಯಹಂ. ಅಚ್ಯುತಾನಂತ ಗೋವಿಂದ ಸ್ಮೃತಿ ಮಾತ್ರಾರ್ಥಿ ನಾಶನ ರೋಗಾನ್ಮೇ ನಾಶಯಾಶೇಷಾನ್ ಆಶು ಧನ್ವಂತರೇ ಹರೇ. ಅಚ್ಯುತಾಯ ನಮಃ, ಅನಂತಾಯ ನಮಃ, ಗೋವಿಂದಾಯ ನಮಃ, ನರಸಿಂಹ. ಶ್ರೀಕೃಷ್ಣಾರ್ಪಣಮಸ್ತು.